ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಅಕ್ಟೋಬರ್ 2ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಶೇಷತೆ ತಮಗೆಲ್ಲರಿಗೂ ತಿಳಿದೇ ಇದೆ. ಗಾಂಧೀಜಿ ಹಾಗೂ ಶಾಸ್ತ್ರೀಜಿ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಗಾಂಧೀಜಿ ಹಾಗೂ ಶಾಸ್ತ್ರೀಜಿಯವರ ಒಂದೊಂದು ಸ್ಟೇಟ್ಮೆಂಟನ್ನು ಮನವರಿಕೆ ಮಾಡಿಕೊಂಡು ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋಣ. ಗಾಂಧೀಜಿಯವರ ಒಂದು ವಾಕ್ಯವನ್ನು ನೆನೆಸ್ಕೊಳ್ಳೋದಾದರೆ, ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಇಡೀ ಜಗತ್ತಿನಲ್ಲಿ ನೀವೇನಾದರೂ ಬದಲಾವಣೆಯನ್ನು ನೋಡಬೇಕು ಅಂತಂದರೆ ಆ ಬದಲಾವಣೆ ನಿಮ್ಮಿಂದ ಪ್ರಾರಂಭ ಆಗಲಿ ಅಂತ ಹೇಳುವಂಥದ್ದು. ಮತ್ತು ಶಾಸ್ತ್ರೀಜಿಯವರ ಒಂದು ಮಾತನ್ನು ನೋಡೋದಾದರೆ, ಡಿಸಿಪ್ಲಿನ್ ಆ್ಯಂಡ್ ಯುನೈಟೆಡ್ ಆ್ಯಕ್ಷನ್ ಆರ್ ದ ರಿಯಲ್ ಸೋರ್ಸ್ ಆಫ್ ಸ್ಟ್ರೆಂತ್ ಫಾರ್ ದ ನೇಷನ್ ಅಂತಾರೆ. ಅಂದರೆ ಈ ರಾಷ್ಟ್ರದ ನಿಜವಾದ ಶಕ್ತಿ ಯಾವುದ್ರಲ್ಲಿ ಅಡಗಿದೆ ಅಂತ ಅಂದರೆ, ನಾವು ಜವಾಬ್ದಾರಿಯುತದ ಪ್ರಜೆಗಳಾಗಿರ್ತಕ್ಕಂಥ ನಾವು ಡಿಸಿಪ್ಲಿನ್ ಮತ್ತು ಯುನೈಟೆಡ್ ಆ್ಯಕ್ಷನ್ಸ್ಗಳನ್ನು ತಗೊಳ್ಳೋದ್ರಲ್ಲಿ, ಅಂದರೆ ಶಿಸ್ತು ಮತ್ತು ಕ್ರಮಬದ್ಧವಾಗಿ ಎಲ್ಲರೂ ಕೂಡ ಒಟ್ಟುಗೂಡಿ ಆ್ಯಕ್ಷನ್ಸ್ಗಳನ್ನು ತಗೊಳ್ಳುವಂಥದ್ದು ಈ ರಾಷ್ಟ್ರದ ಶಕ್ತಿಯ ಮೂಲಗಳಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ. ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್ಗಳಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಜಗತ್ತಿನಲ್ಲಿ ಕಾಣಬೇಕು ಅಂದ್ಕೊಳ್ಳುವಂಥ ಬದಲಾವಣೆಯನ್ನು ಮೊದಲು ನಮ್ಮಲ್ಲಿ ಪ್ರಾರಂಭ ಮಾಡೋಣ. ಹಾಗೆ ನಮ್ಮ ದೇಶದ ಶಕ್ತಿಯ ಮೂಲಗಳಾಗಿ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋದಕ್ಕಾಗಿ ಶಿಸ್ತುಬದ್ಧವಾಗಿ ಮತ್ತು ಎಲ್ಲರೂ ಕೂಡ ಒಟ್ಟುಗೂಡಿ ಆ್ಯಕ್ಷನ್ಸ್ಗಳನ್ನು ಮಾಡೋದನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋಣ. ಇಂದಿನ ಮೊದಲ ಆರ್ಟಿಕಲ್, GST ಕಲೆಕ್ಷನ್ಸ್ ಕ್ರಾಸ್ 95,000 crore ಇನ್ ಸೆಪ್ಟೆಂಬರ್ ಅನ್ನೋದಾಗಿದೆ. ಇದೊಂದು ಸಿಹಿ ಸುದ್ದಿ ಅಂತಲೂ ಹೇಳ್ಬೋದಾಗುತ್ತೆ. ಯಾಕೆಂದರೆ ಇದುವರೆಗೂ ಕೂಡ ಕೋವಿಡ್ನ ಒಂದು ಹಾವಳಿ ಏನಿತ್ತು, ಈ ಕೋವಿಡ್ನಿಂದಾಗಿ ಎಕನಾಮಿಕ್ ಡೆವಲಪ್ಮೆಂಟ್ನ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಅನ್ನುವಂಥದ್ದು ಆಗ್ತಾ ಇತ್ತು, ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಆಗ್ತಾ ಇತ್ತು. ಹಾಗಾಗಿ ಭಾರತದ ಮೊದಲ ಕ್ವಾರ್ಟರ್ನ 2020-21ರ ಮೊದಲ ಕ್ವಾರ್ಟರ್ನ GDPಯನ್ನು ಕೂಡ ನೋಡಿದಾಗ ಅದು 23.9% ಅಷ್ಟು ಕಾಂಟ್ರಾಕ್ಷನ್ ಅನ್ನು ಕೂಡ ಕಂಡಿತ್ತು. ಈ GDP ಕಾಂಟ್ರಾಕ್ಷನ್ ಅನ್ನುವಂಥದ್ದು ಈಗ ಒಂದಷ್ಟು ಮಟ್ಟಿಗೆ ಎಕನಾಮಿಕ್ ಆಕ್ಟಿವಿಟೀಸ್ಗಳು ಓಪನ್ ಆಗಿರೋದ್ರಿಂದ, ಆರ್ಥಿಕತೆ ಚೇತರಿಸ್ಕೊಳ್ತಾ ಇರೋದ್ರಿಂದ ಇನ್ನು ಮುಂದೆ ಕೂಡ GDP ಕಾಂಟ್ರಾಕ್ಷನ್ ಅನ್ನುವಂಥದ್ದು ಇನ್ನೂ ಒಂದಷ್ಟು ಕಾಲ ಮುಂದುವರಿಯುತ್ತೆ. ಯಾಕೆಂದರೆ ಕೋವಿಡ್ನ ಹಾವಳಿ ಸಂಪೂರ್ಣವಾಗಿ ಮುಗಿಯೋವರೆಗೂ ಕೂಡ ಇದಿರುತ್ತೆ. ಆದರೆ ಈ GDP ಕಾಂಟ್ರಾಕ್ಷನ್ ಅನ್ನುವಂಥದ್ದು ನ್ಯಾರೋ ಆಗ್ತಾ ಹೋಗ್ತಾ ಇದೆ. ಅಂದರೆ ಮೊದಲ ಕ್ವಾರ್ಟರ್ನಲ್ಲಿ 23.9%ನಷ್ಟು ನಾವೇನು GDP ಕಾಂಟ್ರಾಕ್ಷನ್ ಅನ್ನು ನೋಡಿದ್ವಿ, ಅದಕ್ಕಿಂತಲೂ ಕೂಡ ಇನ್ನು ಮುಂದೆ ಕಡಿಮೆ ಆಗುತ್ತೆ ಅನ್ನೋ ಅಂತ ಅನಿಸಿಕೆಯನ್ನು ನಾವು ಈ ಆರ್ಟಿಕಲ್ನಲ್ಲಿ ನೋಡ್ಬೋದಾಗುತ್ತೆ. ಅಂದರೆ 12.4%ನಷ್ಟು GDP ಕಾಂಟ್ರಾಕ್ಷನ್ ಅನ್ನು ನಾವು ನೋಡ್ಬೋದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನು GDP ಕಾಂಟ್ರಾಕ್ಷನ್ ಅಂದ್ರೆ ಏನಿದು 23.9% ಅನ್ನುವಂಥ ಒಂದು ನಂಬರ್ ಬಂದಿತ್ತಲ್ಲ ನಮಗೆ, ಇದೇನು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಕಳೆದ ವರ್ಷ ಈ ಅವಧಿಯಲ್ಲಿ ಅಂದರೆ ಮೊದಲ ಕ್ವಾರ್ಟರ್ ಅಂತ ಅಂದರೆ ಏಪ್ರಿಲ್ ಮೇ ಜೂನ್ ಈ 3 ತಿಂಗಳಲ್ಲಿ ಕಳೆದ ವರ್ಷದಲ್ಲಿ ನಮ್ಮ ದೇಶದ ಒಳಗಡೆಗೆ ಡೊಮೆಸ್ಟಿಕ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಏನಾಗಿತ್ತು ಅದಕ್ಕೆ ಕಂಪೇರ್ ಮಾಡಿದಾಗ 23.9% ಕಾಂಟ್ರಾಕ್ಷನ್ ಅಂದರೆ ಕಡಿಮೆ ಗೂಡ್ಸ್ ಅಂಡ್ ಸರ್ವಿಸಸ್ಗಳು ಈ ಬಾರಿಯ 2020-21ರ ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಆಗಿರ್ತಕ್ಕಂಥದ್ದು ಅಂತ ಹೇಳಿ. ಅಂದರೆ ಇನ್ನು ಮುಂದೆ ಕೂಡ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದಾಗ ಪ್ರತಿ ವರ್ಷವೂ ಕೂಡ ನಮಗೆ ಗ್ರೋತ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇತ್ತು. ಅಂದರೆ ಗ್ರೋತ್ ರೇಟ್ ಒಂದಷ್ಟು ಮಟ್ಟಿಗೆ ಹೆಚ್ಚಾಗಿಯೇ ಇರ್ತಾ ಇತ್ತು, ಆದರೆ ನೆಗೆಟಿವ್ ಗ್ರೋತ್ ಅನ್ನು ನಾವು ಕಂಡಿದ್ದೇವೆ. ಇದನ್ನೇ ಕಾಂಟ್ರಾಕ್ಷನ್ ಅಂತ ಕರೀತಾ ಇರುವಂಥದ್ದು. ಹಾಗಾಗಿ ಅದು ಕೂಡ ಸಾಕಷ್ಟು ಹೆಚ್ಚಿನ ಮಟ್ಟಿಗೆ, ಎಷ್ಟು ಅಂದರೆ 23.9%ನಷ್ಟು. ಯಾಕೆ ಅಂದರೆ ಕೋವಿಡ್-19ನ ಹಾವಳಿಯಿಂದಾಗಿ. ಆದರೆ ಈ ಗ್ರೋತಿನ ಕಾಂಟ್ರಾಕ್ಷನ್ ಅನ್ನುವಂಥದ್ದು ಇನ್ನು ಮುಂದೆ ಕೂಡ ಮುಂದುವರಿಯುತ್ತೆ, ಆದರೆ ಇದು ನ್ಯಾರೋ ಆಗ್ತಾ ಹೋಗುತ್ತೆ, 12.4%ನಷ್ಟು ಇರುತ್ತೆ ಅಂತ ಹೇಳ್ತಾ ಇರುವಂಥದ್ದನ್ನು ಈ ಆರ್ಟಿಕಲ್ನಲ್ಲಿ ನೋಡ್ಬೋದಾಗುತ್ತೆ. ಮುಖ್ಯವಾಗಿ ಈ ಆರ್ಟಿಕಲ್ನಲ್ಲಿ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾ ಇರುವಂಥದ್ದು, ಸೆಪ್ಟೆಂಬರ್ ತಿಂಗಳಿನ GST ಕಲೆಕ್ಷನ್ ಅನ್ನುವಂಥದ್ದು 95,000 crore ಆಗಿದೆ ಅಂತ ಹೇಳಿ. ಅಂದರೆ ಕಳೆದ ತಿಂಗಳಿಗೆ ಹೋಲಿಕೆ ಮಾಡಿದಾಗ ಆಗಸ್ಟ್ ತಿಂಗಳಿನಲ್ಲಿ ಎಷ್ಟು ಕಲೆಕ್ಷನ್ ಆಗಿತ್ತೋ ಅದಕ್ಕಿಂತಲೂ ಕೂಡ ಶೇಕಡ 10ರಷ್ಟು ಹೆಚ್ಚಿಗೆ ಕಲೆಕ್ಷನ್ಸ್ ಅನ್ನ ನಾವು ಈ ವರ್ಷದ ಸೆಪ್ಟೆಂಬರ್ನಲ್ಲಿ ನೋಡಿದ್ದೇವೆ. ಇನ್ನು ಕಳೆದ ವರ್ಷದ ಸೆಪ್ಟೆಂಬರ್ ತಿಂಗಳಿನ GST ಕಲೆಕ್ಷನ್ಗೆ ಹೋಲಿಕೆ ಮಾಡಿದಾಗಲೂ ಕೂಡ ಶೇಕಡ 4ರಷ್ಟು ಹೆಚ್ಚಿಗೆ GST ಕಲೆಕ್ಷನ್ ಅನ್ನುವಂಥದ್ದು ಈ ಬಾರಿ ಆಗಿದೆ. ಇದು ಆರ್ಥಿಕತೆಯ ಚೇತರಿಕೆಯ ಒಂದು ಸಹಿ ಅಂತ ಕೂಡ ಹೇಳ್ಬೋದಾಗುತ್ತೆ, ಮತ್ತೆ ಒಂದಷ್ಟು ಸಮಾಧಾನವನ್ನು ನೀಡುವಂಥ ಒಂದು ಸುದ್ದಿ ಆಗುತ್ತೆ. ಆದರೆ ಇಲ್ಲಿ ಎಕ್ಸ್ಪರ್ಟ್ಸ್ಗಳು ಹೇಳುವಂಥದ್ದು, ಈ ರೀತಿ GST ಕಲೆಕ್ಷನ್ ಒಂದಷ್ಟು ಮಟ್ಟಿಗೆ ಹೆಚ್ಚಾಗಿರ್ತಕ್ಕಂಥದ್ದು ಏನು ಅಂದರೆ ಡಿಮ್ಯಾಂಡ್ ಹೆಚ್ಚಾಗಿರುವಂಥದ್ದು ಆಗಿರೋದು ಕೂಡ ಒಂದು ಕಾರಣ. ಮತ್ತು ಇದುವರೆಗೂ ಕೂಡ ಎಷ್ಟೋ ಫ್ಯಾಕ್ಟ್ರೀಸ್ಗಳು ನಿಂತೋಗಿತ್ತು, ಕಾರ್ಯಗಳು ಆಗ್ತಾ ಇರಲಿಲ್ಲ. ಈಗ ಎಕನಾಮಿಕ್ ಆಕ್ಟಿವಿಟೀಸ್ಗಳು ಮತ್ತೆ ಕಳಿಸ್ತಾ ಇರೋದ್ರಿಂದ, ಮತ್ತೆ ರಿಓಪನ್ ಆಗ್ತಾ ಇರೋದ್ರಿಂದಾಗಿ ಇನ್ವೆಂಟರಿ ರೀಸ್ಟಾಕಿಂಗ್ ಅನ್ನುವಂಥದ್ದು ಆಗ್ತಾ ಇದೆ. ಈ ಇನ್ವೆಂಟರಿ ರೀಸ್ಟಾಕಿಂಗ್ ಆಗಿರುವಂಥ ಕಾರಣದಿಂದ ಹೆಚ್ಚಿನ GST ಅನ್ನುವಂಥದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಕಲೆಕ್ಟ್ ಆಗಿದೆ. ಇದು ಇದೇ ರೀತಿ ಮುಂದುವರಿಯುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ, ಇನ್ನು ಶೀಘ್ರದಲ್ಲೇ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಎಕ್ಸ್ಪರ್ಟ್ಸ್ಗಳು ಒಪಿನಿಯನ್ ಅನ್ನು ನೀಡ್ತಾ ಇರುವಂಥದ್ದು. ಇನ್ನು ಕಳೆದ ವರ್ಷದ ಸೆಪ್ಟೆಂಬರ್ಗೆ ನಾವು ಹೋಲಿಕೆ ಮಾಡಿದಾಗ ಇಂಪೋರ್ಟ್ಸ್ಗಳಿಂದ ಬಂದಂಥ GST ಕಲೆಕ್ಷನ್ ಏನಿದೆ, ಈ ರೆವಿನ್ಯೂ ಏನಿದೆ, ಇದು ಶೇಕಡ 2ರಿಂದ 5ರಷ್ಟು ಹೆಚ್ಚಾಗಿರೋದನ್ನು ನಾವು ನೋಡ್ಬೋದಾಗುತ್ತೆ. ಮತ್ತು ಈ GST ಕಲೆಕ್ಷನಲ್ಲಿ ಹೆಚ್ಚಿಗೆ ಕಲೆಕ್ಷನ್ ಆಗಿದೆ ಅಂತ ಅಂದಾಗ ಯಾವ ರಾಜ್ಯದಲ್ಲಿ ಹೆಚ್ಚು ಕಲೆಕ್ಷನ್ ಆಗಿದೆ ಅಂತಂದರೆ, ಲಾರ್ಜರ್ ಸ್ಟೇಟ್ಸ್ಗಳಲ್ಲಿ ನೋಡಿದಾಗ ರಾಜಸ್ಥಾನ್ ಮತ್ತು ತಮಿಳುನಾಡಿನಲ್ಲಿ ಹೆಚ್ಚು GST ಕಲೆಕ್ಷನ್ ಆಗಿದೆ. ಹಾಗಾದರೆ ನಮ್ಮ ಕರ್ನಾಟಕದ ಸ್ಥಿತಿ ಹೇಗಿದೆ ಅಂತ ಅಂದಾಗ, ಕರ್ನಾಟಕದಲ್ಲಿ ಶೇಕಡ 5ರಷ್ಟು GST ಅನ್ನುವಂಥದ್ದು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಕಡಿಮೆ ಕಲೆಕ್ಟ್ ಆಗಿದೆ ಸೆಪ್ಟೆಂಬರ್ ತಿಂಗಳಲ್ಲಿ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಕನಾಮಿಕ್ ಆಕ್ಟಿವಿಟೀಸ್ಗಳು ಇನ್ನೂ ಕೂಡ ಸಾಕಷ್ಟು ಮಟ್ಟದಲ್ಲಿ ಪ್ರಾರಂಭವಾಗಬೇಕಾಗಿದೆ.
ಆಗಿದೆ ಅಥವಾ ಎಕನಾಮಿಕ್ ಆಕ್ಟಿವಿಟೀಸ್ಗಳು ಸರಿಯಾಗಿ ನಡೀತಾ ಇಲ್ಲ ಅನ್ನುವಂಥದ್ದನ್ನ ಇದು ನಮಗೆ ತೋರಿಸ್ತಾ ಇದೆ. ಈ ಒಂದು ಗ್ರಾಫ್ನಲ್ಲಿ ನಾವು ನೋಡ್ಬೋದಾಗುತ್ತೆ ಏಪ್ರಿಲ್ ತಿಂಗಳಿನಿಂದ ಇದುವರೆಗೂ ಕೂಡ ಎಷ್ಟರ ಮಟ್ಟಿಗೆ GST ಅನ್ನುವಂಥದ್ದು ಕಲೆಕ್ಟ್ ಆಗಿದೆ ಅಂತ ಹೇಳಿ. ಏಪ್ರಿಲ್ ತಿಂಗಳಿನಲ್ಲಿ ಸಾಕಷ್ಟು ಕುಸಿತವನ್ನು ಕಂಡಿತ್ತು. ಯಾಕೆಂದರೆ ಈ ಕೋವಿಡ್ನಿಂದ ಕಂಪ್ಲೀಟ್ ಆಗಿ ಲಾಕ್ಡೌನ್ ಇದ್ದಿದ್ರಂಥ ಹಿನ್ನೆಲೆಯಲ್ಲಿ ನಂತರದಲ್ಲಿ ಇದು ಚೇತರಿಕೆ ಆಗ್ತಾ ಬಂದು ಈಗ ಸೆಪ್ಟೆಂಬರ್ನಲ್ಲಿ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದಾಗ 4% ಇನ್ಕ್ರೀಸನ್ನು ಕೂಡ ಕಂಡಿದ್ದೇವೆ. 95,000 ಕೋಟಿಯಷ್ಟು GST ಕಲೆಕ್ಷನ್ ಅನ್ನುವಂಥದ್ದು ಆಗಿದೆ. ಈ ಆರ್ಟಿಕಲ್ ನಮಗೆ GS3 ಅಡಿಯಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ಟಾಪಿಕ್ನ ಅಡಿಯಲ್ಲಿ ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನು ಹೊಂದಿರುತ್ತೆ. ಯಾಕೆಂದರೆ ಈ ಬಾರಿ GST ಕಲೆಕ್ಷನ್ ವಿಚಾರದಲ್ಲಿ ಆರ್ಟಿಕಲ್ಸ್ಗಳನ್ನು ಪ್ರತಿದಿನ ಕೂಡ ನಾವು ನೋಡ್ತಾ ಇದ್ದೇವೆ. GST ಕಲೆಕ್ಷನ್ನಲ್ಲಿ ಒಂದು ವೇಳೆ ರಾಜ್ಯಗಳಿಗೆ ನಷ್ಟವಾದಲ್ಲಿ ಮುಂದಿನ 5 ವರ್ಷಗಳ ಕಾಲ ರಾಜ್ಯಗಳಿಗಾಗುವಂಥ ನಷ್ಟವನ್ನು ನಾವು ಭರಿಸಿಕೊಡ್ತೇವೆ ಅನ್ನುವಂಥ ಒಂದು ವಿಶ್ವಾಸವನ್ನು ನೀಡಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಈ GSTಯನ್ನು ಜಾರಿಗೆ ತಂದಿದ್ದು 2017ರಲ್ಲಿ. ಆದರೆ GST ಕಲೆಕ್ಷನ್ನಲ್ಲಿ ಈಗ ರಾಜ್ಯಗಳಿಗೆ ನಷ್ಟ ಆಗ್ತಾ ಇದ್ರೂ ಕೂಡ ಅದನ್ನು ವಾಪಸ್ ಕೇಂದ್ರ ಸರ್ಕಾರಗಳು ನೀಡ್ತಾ ಇಲ್ಲ ಅನ್ನುವಂಥ ಕಾರಣದಿಂದ GST ಸಾಕಷ್ಟು ಸುದ್ದಿಯಲ್ಲಿ ಇರುವಂಥದ್ದು. ಇದರ ಹಿನ್ನೆಲೆಯಲ್ಲಿ GST ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ GST ಒಂದು ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಆಗಿದ್ದು ಇದು ಗೂಡ್ಸ್ ಅಂಡ್ ಸರ್ವಿಸಸ್ ಎರಡರ ಮೇಲೆ ಕೂಡ ಹಾಕುವಂಥ ಒಂದು ಟ್ಯಾಕ್ಸ್ ಆಗಿದೆ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಈ ಹಿಂದೆ ಇದ್ದಂಥ ಟ್ಯಾಕ್ಸ್ ಮ್ಯಾನುಫ್ಯಾಕ್ಚರ್ನ ಸಂದರ್ಭದಲ್ಲಿ ಅದರ ಮೇಲೆ ಟ್ಯಾಕ್ಸಸ್ ಬೀಳ್ತಾ ಇದ್ರೆ ಈಗ ಸಪ್ಲೈ ಸೈಡ್ನಲ್ಲಿ ಟ್ಯಾಕ್ಸಸ್ ಅಪ್ಲಿಕಬಲ್ ಆಗುತ್ತೆ. ಇದು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸೇಷನ್ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಇದನ್ನು ಕನ್ಸಂಪ್ಟ್ ಮಾಡುವಂಥ ಗ್ರಾಹಕರೇನಿದ್ದಾರೆ ಅವರು ಇದನ್ನು ಪೇ ಮಾಡ್ತಾರೆ. ಹಾಗಾಗಿ ಇದು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸೇಷನ್ ಆಗಿದೆ, ಆರಿಜಿನ್ ಬೇಸ್ಡ್ ಟ್ಯಾಕ್ಸೇಷನ್ ಅಲ್ಲ. ಮತ್ತು GST ಅಡಿಯಲ್ಲಿ ಡಿಫ್ರೆಂಟ್ ಸ್ಲ್ಯಾಬ್ಸ್ಗಳನ್ನು ನಾವು ಕಾಣ್ತೇವೆ. 5%, 12%, 16%, 28% ಈ ರೀತಿಯ ಸ್ಲ್ಯಾಬ್ಸ್ಗಳನ್ನು ನಾವು ಕಾಣ್ತಾ ಹೋಗ್ತೇವೆ. ಲಕ್ಸುರಿ ಗೂಡ್ಸ್ಗಳು ಇದ್ದಾಗ 28%ನಷ್ಟು ಹೆಚ್ಚಿನ ಮಟ್ಟದ GST ಕಲೆಕ್ಷನ್ ಅನ್ನುವಂಥದ್ದು ಆಗುತ್ತೆ. ಇನ್ನೂ ಕೂಡ ಅಂದರೆ ಸಿನ್ ಗೂಡ್ಸ್ಗಳಂತ ಏನು ಕರೆಸ್ಕೊಳ್ಳುವಂಥ ಟೊಬ್ಯಾಕೋ ಆಗಿರ್ಬೋದು, ಅದರ ಮೇಲೆ ಬರುವಂಥ ಪ್ರಾಡಕ್ಟ್ಸ್ಗಳಾಗಿರ್ಬೋದು ಅಥವಾ ಇನ್ನು ಲಕ್ಸುರಿ ಗೂಡ್ಸ್ಗಳ ಮೇಲೆ ಇನ್ನಷ್ಟು ಹೆಚ್ಚಿನ ಲೆವಿಯನ್ನು ಸೆಸ್ಸನ್ನು ಕೂಡ ಹಾಕೋದನ್ನು ನಾವು ಕಾಣ್ಬೋದಾಗುತ್ತೆ. GST ಅನ್ನುವಂಥದ್ದು 122ನೇ ಅಮೆಂಡ್ಮೆಂಟ್ ಬಿಲ್ನ ಮುಖಾಂತರವಾಗಿ ಬಂದಂಥದ್ದು, ಪಾರ್ಲಿಮೆಂಟ್ನಲ್ಲಿ ಇಂಟ್ರೊಡ್ಯೂಸ್ ಆಯಿತು. 101ನೇ ಸಾಂವಿಧಾನಿಕ ತಿದ್ದುಪಡಿ ಅಮೆಂಡ್ಮೆಂಟ್ ಆಕ್ಟ್ ಆಗಿ 2016ರಲ್ಲಿ ಇದು ಆಕ್ಟ್ ಆಗಿ ಬಂದಂಥದ್ದು. ಹಾಗಾಗಿ GST ಎಷ್ಟನೇ ಅಮೆಂಡ್ಮೆಂಟ್ ಆಕ್ಟ್ ಮತ್ತು ಎಷ್ಟನೇ ಅಮೆಂಡ್ಮೆಂಟ್ ಬಿಲ್ ಆಗಿತ್ತು ಅನ್ನುವಂಥದ್ದು ಕೂಡ ಇಂಪಾರ್ಟೆನ್ಸ್ ಅನ್ನು ಹೊಂದಿರುತ್ತೆ. KPSC ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಗಳನ್ನು ನೇರವಾಗಿ ಈಗಾಗಲೇ ಸಾಕಷ್ಟು ಪರೀಕ್ಷೆಗಳಲ್ಲಿ ಕಂಡಿದ್ದೇವೆ. ಇನ್ನು GST ಅಂದ ತಕ್ಷಣ ನಮಗೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಅನ್ನುವಂಥದ್ದು ನೆನಪಿಗೆ ಬರಬೇಕು. ಯಾಕೆಂದರೆ ಇಡೀ ದೇಶಾದ್ಯಂತ ಒಂದೇ ರೀತಿಯಾದಂಥ ಟ್ಯಾಕ್ಸಸ್ಗಳು ಇರಲಿ ಅನ್ನುವಂಥ ಉದ್ದೇಶದಿಂದ ತಂದಂಥ ಟ್ಯಾಕ್ಸಸ್ ಆಗಿದೆ. ಇದರಲ್ಲಿ ಸೆಂಟ್ರಲ್ GST ಮತ್ತು ಸ್ಟೇಟ್ GST ಎರಡನ್ನು ಕೂಡ ನೋಡ್ತೇವೆ ಮತ್ತು ಇಂಟಿಗ್ರೇಟೆಡ್ GSTಯನ್ನು ಕೂಡ ನೋಡ್ತೇವೆ. ಈ ಸೆಂಟ್ರಲ್ GST ಅಡಿಯಲ್ಲಿ ಎಕ್ಸೈಸ್ ಡ್ಯೂಟಿ, ಸರ್ವಿಸ್ ಟ್ಯಾಕ್ಸಸ್ಗಳು ಕೂಡ ಕವರ್ ಆಗುತ್ತೆ. ಹಾಗೆ ಸ್ಟೇಟ್ GST ಅಡಿಯಲ್ಲಿ ವ್ಯಾಟ್, ಲಕ್ಸುರಿ ಟ್ಯಾಕ್ಸ್ ಇವೆಲ್ಲವೂ ಕೂಡ ಕವರ್ ಆಗುವಂಥದ್ದು. ಇನ್ನು GSTಗೆ ಸಂಬಂಧಿಸಿದಂತೆ ಸಾಂವಿಧಾನಿಕವಾಗಿ ಇರ್ತಕ್ಕಂಥ ಆರ್ಟಿಕಲ್ಸ್ಗಳು ಯಾವುದು ಅಂದರೆ ಆರ್ಟಿಕಲ್ 246A ಅಲ್ಲಿ ರಾಜ್ಯಗಳಿಗೆ ಟ್ಯಾಕ್ಸ್, ಗೂಡ್ಸ್ ಅಂಡ್ ಸರ್ವಿಸಸ್ಗಳ ಮೇಲೆ ಟ್ಯಾಕ್ಸ್ ಅನ್ನು ಹಾಕುವಂಥ ಪವರ್ ಅನ್ನು ನೀಡುವಂಥ ಆರ್ಟಿಕಲ್ 246A ಆಗಿರೋದನ್ನು ನೋಡ್ಬೋದು. GST ಕೌನ್ಸಿಲ್ಗೆ ಕುರಿತಂಥ ಆರ್ಟಿಕಲ್ ಯಾವುದು ಅನ್ನುವಂಥ ಒಂದು ನೇರವಾದ ಪ್ರಶ್ನೆಯನ್ನು KPSC ಪ್ರಿಲಿಮ್ಸ್ನಲ್ಲಿ ಈ ಬಾರಿ ನಾವು ನೋಡಿದ್ವಿ. ಆರ್ಟಿಕಲ್ 279A ಅನ್ನುವಂಥದ್ದು GST ಕೌನ್ಸಿಲ್ ಅನ್ನುವಂಥದ್ದು ಪ್ರೆಸಿಡೆಂಟ್ ಅವರಿಂದ ಫಾರ್ಮೇಷನ್ ಆಗುತ್ತೆ. ಈ GSTಯನ್ನು ಅಡ್ಮಿನಿಸ್ಟರ್ ಮತ್ತು ಗವರ್ನ್ ಮಾಡೋದಕ್ಕೆ ಅನ್ನುವಂಥ ಒಂದು ಆರ್ಟಿಕಲ್ ಆಗಿದೆ. ಇದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುವಂಥ ಒಂದು ಆರ್ಟಿಕಲ್. GST ಕೌನ್ಸಿಲ್ನ ಬಗ್ಗೆ ನೇರವಾಗಿ ಪ್ರಶ್ನೆಗಳು ಬರಬಹುದು. GST ಕೌನ್ಸಿಲ್ ಈ ಒಂದು ಆರ್ಟಿಕಲ್ನ ಅಡಿಯಲ್ಲಿದೆ ಅನ್ನುವಂಥದ್ದು ಒಂದು ಸ್ಟೇಟ್ಮೆಂಟ್ ಆಗಿ ಕೂಡ ಅಲ್ಲಿ ಇರ್ಬೋದು. UPSC ಪರೀಕ್ಷೆಯಲ್ಲಿ ಈ ಬಾರಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಈ GST ಕೌನ್ಸಿಲಿನ ಚೇರ್ಮನ್ ಯಾರಾಗಿರ್ತಾರೆ ಅನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಎಲ್ಲ ರಾಜ್ಯಗಳಿಂದ ಆಯಾ ರಾಜ್ಯಗಳು ನಾಮಿನೇಟ್ ಮಾಡಿ ಕಳಿಸುವಂಥ ಮಿನಿಸ್ಟರ್ಸ್ಗಳು ಇದರ ಸದಸ್ಯರಾಗಿ ಇರ್ತಾರೆ. GST ಕೌನ್ಸಿಲಲ್ಲಿ ಸದಸ್ಯರಾಗಿ ಇರ್ತಾರೆ. ಅದರ ಚೇರ್ಮನ್ ಯಾರು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಬೇಕಾಗುತ್ತೆ. GST ಕೌನ್ಸಿಲ್ನಲ್ಲಿ ರಾಜ್ಯಗಳಿಗೆ 2/3 ವೋಟಿಂಗ್ ಪವರ್ ಇದ್ರೆ ಸೆಂಟರ್ಗೆ 1/3 ವೋಟಿಂಗ್ ಪವರ್ ಮಾತ್ರವೇ ಇರುತ್ತೆ. ಆದರೆ ಯಾವುದೇ ನಿರ್ಧಾರಗಳನ್ನು ತಗೊಳ್ಬೇಕಾದ್ರೆ 3/4 ಮೆಜಾರಿಟಿ ಯಾವುದನ್ನ ಹೇಳುತ್ತೆ ಆ ಒಂದು ನಿರ್ಧಾರಗಳನ್ನು ತಗೊಳ್ತಾರೆ. ಈ ಹಿಂದೆ ಒಂದು ಟ್ಯಾಕ್ಸ್ನ ಮೇಲೆ ಮತ್ತೊಮ್ಮೆ ಟ್ಯಾಕ್ಸ್ ಹಾಕುವಂಥ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಆಗುವಂಥ ಸಂಭವಗಳು ಹೆಚ್ಚಾಗಿರ್ತಾ ಇತ್ತು. ಅಂದರೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅನ್ನುವಂಥದ್ದು ಆಗ್ತಾ ಇತ್ತು. ಈ ರೀತಿಯ ಕ್ಯಾಸ್ಕೇಡಿಂಗ್ ಎಫೆಕ್ಟ್ಸ್ಗಳನ್ನು ಮಿಟಿಗೇಟ್ ಮಾಡುವಂಥ ಒಂದು ಕಾರಣದಿಂದ ಮತ್ತು ಒಟ್ಟಾರೆಯಾಗಿ ದೇಶಾದ್ಯಂತ ಒಂದೇ ರೀತಿಯಾದಂಥ ಒಂದು ಕಾಮನ್ ನ್ಯಾಷನಲ್ ಮಾರ್ಕೆಟನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಟ್ಯಾಕ್ಸ್ ಬರ್ಡನನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇಂಡಿಯನ್ ಪ್ರಾಡಕ್ಟ್ಸ್ಗಳು ಕೂಡ ಮೋರ್ ಮಾರ್ಕೆಟ್ ಕಾಂಪಿಟೇಟಿವ್ ಆಗಿ ಇರಲಿ ಅನ್ನುವಂಥ ಒಂದು ಉದ್ದೇಶದಿಂದ ಒಟ್ಟಾರೆಯಾಗಿ GST ಅನ್ನುವಂಥದ್ದು ಸುಲಭವಾದ ಮಾರ್ಗವಾಗಿ ಬರುತ್ತೆ ಅನ್ನುವಂಥ ಕಾರಣದಿಂದ GSTಯನ್ನು ಪ್ರಾರಂಭ ಮಾಡಲಾಯಿತು. GSTಯನ್ನು ನಿಭಾಯಿಸುವಂಥದ್ದು ಒಂದು ಈಸಿಯರ್ ವೇ ಕೂಡ ಆಗುತ್ತೆ ಈ ಹಿಂದಿನ ಟ್ಯಾಕ್ಸೇಷನ್ ಪದ್ಧತಿ ಏನಿತ್ತು ಅದಕ್ಕೆ ಕಂಪೇರ್ ಮಾಡಿಕೊಂಡಾಗ. ಇದರಿಂದ ಆಗುವಂಥ ಅಡ್ವಾಂಟೇಜಸ್ಗಳು ಏನು ಅಂತಂದರೆ ಒಂದು ಯೂನಿಫೈಡ್ ಕಾಮನ್ ಮಾರ್ಕೆಟ್ ಅನ್ನುವಂಥದ್ದು ದೊರಕದಾಗುತ್ತೆ, ಟ್ಯಾಕ್ಸೇಷನ್ ಅನ್ನು ಸ್ಟ್ರೀಮ್ಲೈನ್ ಮಾಡಿದಾಗುತ್ತೆ. ಇನ್ನು ಟ್ಯಾಕ್ಸ್ ಕಂಪ್ಲೈನ್ಸ್ ಅನ್ನುವಂಥದ್ದು GST ಅಡಿಯಲ್ಲಿ ಇನ್ಕ್ರೀಸ್ ಆಗಿರೋದನ್ನು ಕೂಡ ನಾವು ಕಾಣ್ಬೋದು. ಟ್ಯಾಕ್ಸ್ ಎವೇಷನ್ ಏನು ಯಾರೆಲ್ಲ ಮಾಡ್ತಾ ಇದ್ರು ಅಂದರೆ ಸರ್ಕಾರಕ್ಕೆ ಇದರಿಂದ ಸಾಕಷ್ಟು ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇತ್ತು ಟ್ಯಾಕ್ಸ್ ಎವೇಷನ್ನಿಂದ. ಇನ್ನು ಈ GST ಬಂದಿರೋದ್ರಿಂದ ಟ್ಯಾಕ್ಸ್ ಎವೇಷನ್ ಅನ್ನುವಂಥದ್ದನ್ನು ಡಿಸ್ಕರೇಜ್ ಮಾಡಿದಾಗುತ್ತೆ.
ಒಟ್ಟಾರೆ ಓವರ್ ಆಲ್ ಎಕಾನಮಿಯ ಮೇಲೆ ಒಂದು ಸರ್ಟೆನಿಟಿಯನ್ನ ಇದು ತಗೊಂಡ್ ಬರುತ್ತೆ. ಕರಪ್ಷನ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ GST ಬಂದಿದ್ದರ ನಂತರದಲ್ಲಿ. ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗಿರುವಂಥ ಸೆಕೆಂಡರಿ ಸೆಕ್ಟರ್ ಅನ್ನ ಇದು ಬೂಸ್ಟ್ ಮಾಡುತ್ತೆ. ಈ ರೀತಿ ಎಲ್ಲ ಒಳಿತುಗಳು ಇರೋದ್ರಿಂದ GST ಯನ್ನ 2016ರಲ್ಲಿ 101ನೇ ಸಾಂವಿಧಾನಿಕ ತಿದ್ದುಪಡಿಯ ಅಡಿಯಲ್ಲಿ ತರಲಾಗುತ್ತೆ. 2017ರಲ್ಲಿ ಇದನ್ನ ದೇಶಾದ್ಯಂತ ಜಾರಿಗೆ ತರಲಾಗುತ್ತೆ. ಮುಂದಿನ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಗ್ರಾಂಟ್ಸ್ ಬೇಲ್ ಟು ಮ್ಯಾನ್ ಅಕ್ಯೂಸ್ಡ್ ಅಂಡರ್ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನ ಅಡಿಯಲ್ಲಿ ಪೊಲಿಟಿ ಮತ್ತು ಗವರ್ನೆನ್ಸ್ ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಇಲ್ಲಿ ರಾಜಸ್ಥಾನದ ಹೈಕೋರ್ಟು ಸೋಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ಒಬ್ಬ ವ್ಯಕ್ತಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ನ ಅಡಿಯಲ್ಲಿ ಅಕ್ಯೂಸ್ ಅಂತ ಹೇಳಿ ಕರೆಸ್ಕೊಂಡಿರೋಂಥವನಿಗೆ ಬೇಲನ್ನು ಕೊಡೋದಕ್ಕೆ ನಿರಾಕರಿಸಿದೆ. ಆದರೆ ಸುಪ್ರೀಂ ಕೋರ್ಟ್ ಅದು ಸ್ಟ್ರಿಕ್ಟ್ಲಿ ಕರೆಕ್ಟ್ ಅಲ್ಲದಂತ ಒಂದು ನಡೆ. ಯಾಕೆಂದ್ರೆ ಸೋಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಅವರ ಒಂದು ಸ್ಟೇಟ್ಮೆಂಟ್ ಆಧಾರದ ಮೇಲೆ ನೀವು ಅವರನ್ನ ಅಕ್ಯೂಸ್ಡ್ ಅಂತ ಹೇಳಿ ಕರಿತಾ ಇದ್ದಾರೆ. ಅಕ್ಯೂಸ್ಡ್ ಅನ್ನೋದಕ್ಕೆ ಇನ್ಯಾವುದೇ ಪುರಾವೆಗಳಿಲ್ಲ ಅನ್ನುವಂಥ ಕಾರಣದಿಂದ ಸುಪ್ರೀಂ ಕೋರ್ಟ್ ಆತನಿಗೆ ಬೇಲನ್ನು ಗ್ರಾಂಟ್ ಮಾಡಿರುವಂಥದ್ದು. ಆದಿಲ್ ಅನ್ಸಾರಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ನ ಅಡಿಯಲ್ಲಿ 2014ರಲ್ಲಿ ಅಕ್ಯೂಸ್ ಆಗಿ ಆತನನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗಾಗಲೇ 6 ವರ್ಷಗಳು ಆತ ಜೈಲಿನಲ್ಲಿ ಕಳೆದಿರ್ತಕ್ಕಂಥದ್ದು. ಆತನ ಮೇಲೆ ಹಾಕಿದ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಹಾಕಿದ್ದಂಥ FIR ನಲ್ಲಿ ಈತನ ಹೆಸರು ಕೂಡ ಇಲ್ಲದೆ ಇರುವಂಥದ್ದು, ಮತ್ತೆ ಈತನ ಮೇಲೆ ಯಾವುದೇ ಸ್ಪಷ್ಟವಾದಂಥ ಪುರಾವೆಗಳು ಕೂಡ ಇಲ್ಲದೆ ಇರುವಂಥದ್ದು. ಚಾರ್ಜ್ ಶೀಟ್ ಅನ್ನು ಕೂಡ ಜಸ್ಟಿಸ್ ಬೆಂಚ್ ಅನ್ನುವಂಥದ್ದು ಈಗಾಗಲೇ ಡೀಟೇಲ್ ಆಗಿ ನೋಡಿ ಆಗಿದೆ. ಇದೆಲ್ಲದರ ಆಧಾರದ ಮೇಲೆ ಈತನಿಗೆ ಬೇಲನ್ನು ಗ್ರಾಂಟ್ ಮಾಡಬಹುದು ಅನ್ನುವಂಥದ್ದು ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ಬಂದಿರತಕ್ಕಂಥದ್ದು. ಈ ಆರ್ಟಿಕಲ್ ಯಾಕೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅಂತ ಅಂದ್ರೆ, ಇಲ್ಲಿ ಪ್ರೈಮ ಫೆಸಿ ಟ್ರೂ ಅಂದ್ರೆ ಯಾವುದೇ ಒಬ್ಬ ಪ್ರಾಸಿಕ್ಯೂಟರ್ ಅಥವಾ ಪೊಲೀಸ್ ಅವರೇನಾದ್ರೂ ಪೊಲೀಸ್ ಡಾಕ್ಯುಮೆಂಟ್ಸ್ಗಳೇನಾದ್ರೂ ಮೇಲ್ನೋಟಕ್ಕೆ ಈತ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ನ ಅಡಿಯಲ್ಲಿ ಅಪರಾಧಿ ಅಂತ ಕಾಣ್ತಿದ್ದಾನೆ ಅಂತ ಹೇಳಿದ್ರು ಕೂಡ, ಮೇಲ್ನೋಟಕ್ಕೆ ಹೇಳಿದ್ರು ಕೂಡ ಕೋರ್ಟ್ ಇದನ್ನೇ ಸಾಕ್ಷಿಯನ್ನಾಗಿ ತಗೊಂಡು ಆತನಿಗೆ ಬೇಲ್ ನೀಡದೇ ಇರುವಂತ ಪ್ರಾವಿಷನ್ಸ್ಗಳು ಕೋರ್ಟ್ನ ಬಳಿ ಇದೆ. ಆದ್ರೂ ಕೂಡ ಕೋರ್ಟ್ ಆತನಿಗೆ ಬೇಲನ್ನು ನೀಡಿರ್ತಕ್ಕಂಥದ್ದು ಈ ಒಂದು ಆರ್ಟಿಕಲ್ ಪ್ರಮುಖವಾಗಿ ಬರೋದಕ್ಕೆ ಕಾರಣ ಆಗಿರುವಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಮತ್ತೆ ಇತ್ತೀಚೆಗಷ್ಟೇ ಸಾಕಷ್ಟು ಆಕ್ಟಿವಿಸ್ಟ್ಗಳನ್ನು, ಜರ್ನಲಿಸ್ಟ್ಗಳನ್ನು ಮತ್ತು ವಿದ್ಯಾರ್ಥಿಗಳನ್ನು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ನ ಅಡಿಯಲ್ಲಿ ಡಿಫರೆಂಟ್ ಕೇಸಸ್ನ ಅಡಿಯಲ್ಲಿ ಭಾರತದಲ್ಲಿ ಇವರನ್ನ ಬಂಧಿತರನ್ನಾಗಿ ಮಾಡಲಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಆಕ್ಟ್ ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ 1967ರಲ್ಲಿ ಜಾರಿಗೆ ಬಂದಂತ ಒಂದು ಆಕ್ಟ್ ಆಗಿದೆ. ಇದರಲ್ಲಿ ಅನ್ಲಾಫುಲ್ ಆಕ್ಟಿವಿಟೀಸ್ ಅನ್ನ ಡಿಫೈನ್ ಮಾಡ್ತಾರೆ. ಅನ್ಲಾಫುಲ್ ಆಕ್ಟಿವಿಟೀಸ್ ಅಂದ್ರೆ ಏನು ಅಂತ ಅಂದ್ರೆ, ಯಾವುದೇ ಒಬ್ಬ ಇಂಡಿವಿಜುವಲ್ ಅಥವಾ ಯಾವುದೇ ಒಂದು ಆರ್ಗನೈಸೇಷನ್ ಅಥವಾ ಅಸೋಸಿಯೇಷನ್ ತಗೊಳ್ಳುವಂತ ಅಥವಾ ಅವರು ತಗೊಳ್ಳುವಂತ ಯಾವುದೇ ಒಂದು ಆಕ್ಷನ್ಸ್ಗಳು ನಮ್ಮ ಭಾರತದ ಸಮಗ್ರತೆ ಮತ್ತು ಸಾರ್ವಭೌಮತ್ವಕ್ಕೆ ಅಂದ್ರೆ ಟೆರಿಟೋರಿಯಲ್ ಇಂಟಿಗ್ರಿಟಿ ಮತ್ತು ಸಾವರಿಂಟಿಗೆ ಏನಾದರೂ ಧಕ್ಕೆ ಮಾಡ್ತಾ ಇದ್ರೆ ಅಂತಹ ಆಕ್ಟಿವಿಟೀಸ್ಗಳನ್ನು ಅನ್ಲಾಫುಲ್ ಆಕ್ಟಿವಿಟೀಸ್ಗಳಂತ ಕರೆದು ಆತನನ್ನ UAPAಯ ಅಡಿಯಲ್ಲಿ ಬಂಧಿತರನ್ನಾಗಿ ಮಾಡಬಹುದಾಗುತ್ತೆ. ಈ ಅನ್ಲಾಫುಲ್ ಆಕ್ಟಿವಿಟೀಸ್ನ ಆಕ್ಟ್ನ ಅಡಿಯಲ್ಲಿ ಕಂಪ್ಲೀಟ್ ಅಥವಾ ಅಬ್ಸಲ್ಯೂಟ್ ಪವರ್ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಬಳಿ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರವು ಯಾವುದೇ ಒಂದು ಕಾರ್ಯವನ್ನ, ಯಾವುದೇ ಒಂದು ಆಕ್ಟಿವಿಟಿಯನ್ನ ಅಫಿಷಿಯಲ್ ಗೆಜೆಟ್ನ ಮೂಲಕ ತರೋದ್ರ ಮುಖಾಂತರವಾಗಿ ಇದು ಅನ್ಲಾಫುಲ್ ಅಂತ ಹೇಳಿ ಅಲ್ಲಿ ಅವರು ನಿರ್ಧಾರವನ್ನು ತಗೊಂಡ್ರೆ ಅದು ಅನ್ಲಾಫುಲ್ ಆಕ್ಟಿವಿಟಿ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಈ ರೀತಿ ಅನ್ಲಾಫುಲ್ ಆಕ್ಟಿವಿಟೀಸ್ಗಳಲ್ಲಿ ಇನ್ವಾಲ್ವ್ ಆಗಿ ಬಂಧಿತರಾಗಿರುವಂಥವರಿಗೆ ಡೆತ್ ಪೆನಾಲ್ಟಿ ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ಇಷ್ಟರ ಮಟ್ಟಿಗೆ ಕೂಡ ಅವರಿಗೆ ಒಂದು ಶಿಕ್ಷೆಯನ್ನು ನೀಡಬಹುದಾಗಿರುತ್ತೆ. ಅಂದರೆ ಇಷ್ಟು ಸಿವಿಯರ್ ಪನಿಷ್ಮೆಂಟ್ಸ್ಗಳನ್ನು ಕೂಡ ನೀಡ್ತಾರೆ ಅಂತ ಅಂದರೆ ಇದೊಂದು ಸ್ಟ್ರಾಂಗೆಸ್ಟ್ ಆಕ್ಟ್ ಅಂತ ಹೇಳಿ ಕರಿಬಹುದಾಗುತ್ತೆ. 67ರಲ್ಲಿ ಬಂದಂಥ ಈ ಆಕ್ಟ್ 2004ರಲ್ಲಿ ತಿದ್ದುಪಡಿಯಾಗುತ್ತೆ. ಇದರಲ್ಲಿ ಟೆರರಿಸ್ಟ್ ಆಕ್ಟ್ ಅನ್ನು ಕೂಡ ಈ ಆಕ್ಟ್ ನ ಅಡಿಯಲ್ಲಿ ಅನ್ಲಾಫುಲ್ ಆಕ್ಟಿವಿಟೀಸ್ನ ಲಿಸ್ಟ್ ಆಫ್ ಅಫೆನ್ಸಸ್ ಏನಿದೆ ಅದರಲ್ಲಿ ಈ ಲಿಸ್ಟ್ಗೆ ಟೆರರಿಸ್ಟ್ ಆಕ್ಟ್ಸ್ಗಳನ್ನು ಕೂಡ ಆಡ್ ಮಾಡಲಾಗುತ್ತೆ. 2019ರಲ್ಲಿ ಕೂಡ ಮತ್ತೊಮ್ಮೆ ತಿದ್ದುಪಡಿಯನ್ನು ಮಾಡಲಾಗುತ್ತೆ. ಇದರಲ್ಲಿ ಇಂಡಿವಿಜುವಲ್ಸ್ಗಳನ್ನು ಕೂಡ ಟೆರರಿಸ್ಟ್ ಅಂತ ಹೇಳಿ ಡೆಸಿಗ್ನೇಟ್ ಮಾಡಬಹುದಾಗುತ್ತೆ. ಈ ರೀತಿಯ ಪ್ರಾವಿಷನ್ಸ್ಗಳನ್ನು ಈ ಆಕ್ಟ್ ಹೊಂದಿರತಕ್ಕಂಥದ್ದು. 67ರಲ್ಲಿ ಜಾರಿಗೆ ಬಂದಿದ್ದು, ಮತ್ತೆ 4ರಲ್ಲಿ 19ರಲ್ಲಿ ತಿದ್ದುಪಡಿ. ಇದರಲ್ಲಿ ಡೆತ್ ಪೆನಾಲ್ಟಿ ಮತ್ತೆ ಲೈಫ್ ಇಂಪ್ರಿಸನ್ಮೆಂಟ್ ಅನ್ನುವಷ್ಟು ಶಿಕ್ಷೆಯನ್ನು ನೀಡಬಹುದಾಗುತ್ತೆ. ಅನ್ಲಾಫುಲ್ ಆಕ್ಟಿವಿಟೀಸ್ ಅನ್ನುವಂಥದ್ದು ಡಿಫೈನ್ ಆಗಿದೆ. ಸೆಂಟರ್ನ ಬಳಿ ಅಬ್ಸಲ್ಯೂಟ್ ಪವರ್ ಇದೆ. ಇದೆಲ್ಲ ಕೂಡ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಆರ್ಟಿಕಲ್ ಕ್ಯಾಪಿಟಲ್ ರ್ಯಾಂಕ್ಸ್ ಫಸ್ಟ್ ಇನ್ ಕ್ರೈಮ್ಸ್ ಅಗೇನ್ಸ್ಟ್ ವುಮೆನ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 1 ಅಡಿಯಲ್ಲಿ ಸೊಸೈಟಿ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಇದು ವುಮೆನ್ ರಿಲೇಟೆಡ್ ಇಶ್ಯೂಸ್ನ ಅಡಿಯಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದುವಂತ ಒಂದು ಆರ್ಟಿಕಲ್ ಆಗುತ್ತೆ. ಯಾಕೆಂದ್ರೆ ಈಗಾಗಲೇ ನಾವು ಹತ್ರಾಸ್ ಕೇಸ್ ದೇಶಾದ್ಯಂತ ಸುದ್ದಿ ಮಾಡ್ತಿರೋದನ್ನ ನೋಡ್ತಾ ಇದ್ದೇವೆ. ಮತ್ತು ಕೋವಿಡ್-19 ಹರಡುವಿಕೆಯಿಂದ ಜಾಗತಿಕವಾಗಿ ನಾವು ಸಾಕಷ್ಟು ಕಂಟ್ರೀಸ್ಗಳಲ್ಲಿ ಲಾಕ್ಡೌನ್ ಅನ್ನು ನೋಡಿದ್ವಿ. ಇದೆಲ್ಲದರ ಹಿನ್ನೆಲೆಯಲ್ಲಿ ಮಹಿಳೆಯರ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯ ಅನ್ನುವಂಥದ್ದು ಹೆಚ್ಚಾಗಿದೆ. ಡೊಮೆಸ್ಟಿಕ್ ವೈಲೆನ್ಸ್ ಅನ್ನುವಂಥದ್ದು ಜಾಗತಿಕ ಮಟ್ಟದಲ್ಲಿ ಹೆಚ್ಚಾಗಿದೆ. ಭಾರತ ಕೂಡ ಇದಕ್ಕೆ ಹೊರತಾಗಿಲ್ಲ. ಹಾಗಾಗಿ ಈ ಎಲ್ಲದರ ಹಿನ್ನೆಲೆಯಲ್ಲಿ ಮಹಿಳೆಯರ ಮೇಲೆ ಆಗ್ತಿರುವಂಥ ದೌರ್ಜನ್ಯಗಳು, ಕ್ರೈಮ್ಸ್ಗಳು ಸಾಕಷ್ಟು ಸುದ್ದಿಯಲ್ಲಿ ಇರೋದ್ರಿಂದ ಇದರ ಮೇಲೆ ಮೈನ್ಸ್ ಪ್ರಶ್ನೆಗಳು ಬರುವಂಥ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇಲ್ಲಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರವಾಗಿ 28% ಮಹಿಳೆಯರ ವಿರುದ್ಧ ಆಗ್ತಿರ್ತಕ್ಕಂಥ ಕ್ರೈಮ್ಸ್ಗಳು ಡೆಲ್ಲಿ ಒಂದರಲ್ಲೇ ಆಗ್ತಾ
ಇರುವಂಥದ್ದು. ಅಂದರೆ ನ್ಯಾಷನಲ್ ಕ್ಯಾಪಿಟಲ್ನಲ್ಲೇ ಇಷ್ಟು ಹೆಚ್ಚಿನ ಮಟ್ಟಿಗೆ ಕ್ರೈಮ್ಸ್ಗಳು ಆಗ್ತಾ ಇದೆ ಅಂತ ಅಂದರೆ ಭಾರತದ ಇನ್ನುಳಿದಂಥ ಭಾಗಗಳಲ್ಲಿ ಎಷ್ಟರ ಮಟ್ಟಿಗೆ ನಾವು ಮಹಿಳೆಯರ ಸುರಕ್ಷತೆಯನ್ನು ನಿರೀಕ್ಷಿಸಬಹುದು. ಈ ಒಂದು ಕ್ರೈಮ್ಸ್ಗಳಲ್ಲಿ ನೋಡಿದಾಗ 1231 ರೇಪ್ಸ್ಗಳಾಗಿರ್ಬೋದು, ಮೊಲೆಸ್ಟೇಷನ್ ಕೇಸಸ್ಗಳಾಗಿರ್ಬೋದು, ಮರ್ಡರ್ ವಿತ್ ರೇಪ್ ಆಗುವಂಥದ್ದಾಗಿರ್ಬೋದು, ಡೌರಿ ಡೆತ್ಸ್ಗಳನ್ನು, ಮತ್ತು ಕ್ರೂಯಲ್ಟಿ, ಹಸ್ಬೆಂಡಿಂದ ರಿಲೇಟಿವ್ಸ್ಗಳಿಂದ ಆಗ್ತಾ ಇರುವಂಥ ಕ್ರೂಯಲ್ಟಿ, ಕಿಡ್ನಾಪಿಂಗ್ ಮತ್ತು ಅಬ್ಡಕ್ಷನ್, ಸ್ಪೆಷಲಿ ಫಾರ್ ಕಂಪಲ್ಷನ್ ಫಾರ್ ಮ್ಯಾರೇಜ್, ಮದುವೆಗೆ ಅಂತ ಹೇಳಿ ಕಂಪಲ್ಷನ್ಗೆ ಅಂತ ಹೇಳಿ ಕಿಡ್ನಾಪಿಂಗ್ ಮತ್ತು ಅಬ್ಡಕ್ಷನ್ ಆಗುವಂಥದ್ದು, ಸೈಬರ್ ಕ್ರೈಮ್, ಮಹಿಳೆಯರ ವಿರುದ್ಧವಾಗಿ ಸೈಬರ್ ಕ್ರೈಮ್ ಕೇಸಸ್ಗಳು ಕೂಡ ಆಗ್ತಾ ಇರುವಂಥದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಡೆಲ್ಲಿಯಲ್ಲಿ ಅತಿ ಹೆಚ್ಚು ಕೇಸಸ್ಗಳು ಕ್ರೈಮ್ ಅಗೇನ್ಸ್ಟ್ ವುಮೆನ್ ಆಗಿರೋದು ಮತ್ತು ಒಟ್ಟಾರೆಯಾಗಿ ಈ ಕ್ರೈಮ್ ಅನ್ನುವಂಥದ್ದು ಮಹಿಳೆಯರ ಮೇಲೆ ದಿನೇ ದಿನೇ ಹೆಚ್ಚಾಗ್ತಾನೆ ಇರುವಂಥದ್ದು ಅನ್ಅಕ್ಸೆಪ್ಟಬಲ್ ಮತ್ತು ಕಂಡೆಮ್ನಬಲ್ ಆಗಿದೆ. ನಿರ್ಭಯಾ ಕೇಸ್ನಲ್ಲಿ ತಪ್ಪಿತಸ್ಥರಿಗೆ ಗಲ್ಲು ಶಿಕ್ಷೆ ಆಗಿರುವಂಥದ್ದು. ಕಳೆದ ವರ್ಷವಷ್ಟೇ ಹೈದರಾಬಾದ್ನಲ್ಲಿ ಈ ರೀತಿಯಾದಂಥ ಒಂದು ಕೇಸ್ನಲ್ಲಿ ರೇಪಿಸ್ಟ್ಗಳಿಗೆ ಎನ್ಕೌಂಟರ್ ಮೂಲಕ ಅವರನ್ನು ಸಾಯಿಸಿರುವಂಥದ್ದು. ಒಟ್ಟಾರೆಯಾಗಿ ಮಹಿಳಾ ವಿರುದ್ಧ ಆಗುವಂಥ ಈ ದೌರ್ಜನ್ಯಗಳಿಗೆ, ಕ್ರೌರ್ಯವಾದಂಥ ಈ ರೀತಿಯಾದಂಥ ಆ್ಯಕ್ಟ್ಸ್ಗಳಿಗೆ ಹೆಚ್ಚಿನ ಒಂದು ಪನಿಷ್ಮೆಂಟ್ ಅನ್ನುವಂಥದ್ದು ನೀಡಬೇಕು ಅನ್ನುವಂಥದ್ದು ಎಲ್ಲರ ಒಂದು ದನಿಯಾಗಿರುವಂಥದ್ದು. ಪ್ರತಿ ಬಾರಿ ಈ ರೀತಿಯಾದಂಥ ಸನ್ನಿವೇಶ ಆದಾಗ ಕೂಡ ಈ ರೀತಿಯಾದಂಥ ಒಂದು ದನಿ ದೇಶಾದ್ಯಂತ ಬರ್ತಾನೆ ಇರುತ್ತೆ. ಎಲ್ಲದರ ಹಿನ್ನೆಲೆಯಲ್ಲಿ ವುಮೆನ್ ಪ್ರೊಟೆಕ್ಷನ್ನ ಬಗ್ಗೆ ಮತ್ತು ವುಮೆನ್ ಇಶ್ಯೂಸ್ನ ಬಗ್ಗೆ ಪ್ರಶ್ನೆಗಳು ಬಂದಾಗ NCRB ನೀಡಿರುವಂಥ ಈ ಒಂದು ಡೇಟಾವನ್ನು ನಾವು ಆ್ಯಡ್ ಮಾಡ್ಬೋದಾಗುತ್ತೆ. ಒಟ್ಟಾರೆ ಕೇಸಸ್ಗಳ ಸಂಖ್ಯೆ ಇಷ್ಟಿದ್ರೆ ಅದರಲ್ಲಿ 28% ಡೆಲ್ಲಿಯಲ್ಲಿಯೇ ನಾವು ವುಮೆನ್ನಿನ ಕ್ರೈಮ್ ರೇಟ್ಸನ್ನು ನೋಡುವಂಥದ್ದು. ಆದರೆ ಇದಕ್ಕೆ ಕಾರಣಗಳನ್ನು ನಾವು ಹುಡುಕಿದಾಗ ಭಾರತದ ಎಲ್ಲೆಡೆಯಲ್ಲಿಯೂ ಈ ರೀತಿ ಆಗಬಹುದು. ಆದರೆ ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ ಮತ್ತು ಡೆಲ್ಲಿ ಅಂತ ಸಿಟೀಸ್ಗಳಲ್ಲಿ ಜನರು ಹೆಚ್ಚು ಅವೇರ್ನೆಸ್ ಅನ್ನು ಹೊಂದಿರ್ತಾರೆ, ಬ್ರಾಡ್ ಮೈಂಡ್ಸೆಟ್ ಅನ್ನು ಹೊಂದಿರ್ತಾರೆ. ಹಾಗಾಗಿ ಮಹಿಳೆಯರು ಹೊರಬಂದು ಅವ್ರ ಮೇಲಾದಂಥ ದೌರ್ಜನ್ಯವನ್ನು ಅಲ್ಲಿ ರೆಕಾರ್ಡ್ ಮಾಡ್ಬೋದಾಗುತ್ತೆ. ಅಂದರೆ ಪೊಲೀಸ್ ಸ್ಟೇಷನ್ಗಳಿಗೆ ಬಂದು ಅವರು ಕಂಪ್ಲೇಂಟ್ ಅನ್ನು ನೀಡ್ತಾರೆ. ಹಾಗಾಗಿ ಅಲ್ಲಿ ಹೆಚ್ಚಿನ ಸಂಖ್ಯೆ ಅನ್ನುವಂಥದ್ದು ಕಾಣೋದಕ್ಕೆ ಇದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಒಟ್ಟಾರೆ ಇದೇನೇ ಇದ್ರೂ ಕೂಡ ಮಹಿಳೆಯರ ಮೇಲಿನ ದೌರ್ಜನ್ಯ ಅನ್ನುವಂಥದ್ದು ಡೊಮೆಸ್ಟಿಕ್ ವೈಲೆನ್ಸ್ ಅನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಂತೆ ಈ ಕೋವಿಡ್ನ ಸಂದರ್ಭದಲ್ಲೂ ಕೂಡ ಹೆಚ್ಚಾಗ್ತಾನೆ ಇರುವಂಥದ್ದು ಒಂದು ರೀತಿಯ ಶೋಚನೀಯ ಸಂಗತಿ ಆಗಿರೋದ್ರಿಂದ ಮೇನ್ಸ್ನಲ್ಲಿ ವುಮೆನ್ ಇಶ್ಯೂಸ್ನ ಬಗ್ಗೆ ಪ್ರಶ್ನೆಗಳು ಬರ್ಬೋದು. ಆಗ ನಾವು ಈ ಡೇಟಾಸ್ಗಳನ್ನು ಬಳಸ್ಕೊಳ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್ ವೈರಸ್ ಸ್ಪ್ರೆಡ್ಸ್ ಸ್ಟಡಿಲಿ ಇನ್ ಕರ್ನಾಟಕ ಕೇರಳ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಪಬ್ಲಿಕ್ ಹೆಲ್ತ್ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. COVID-19ಗೆ ಸಂಬಂಧಪಟ್ಟಂಥ ಒಂದು ಆರ್ಟಿಕಲ್ ಆಗಿದೆ. ಕರ್ನಾಟಕದ ಬಗ್ಗೆ ಇಲ್ಲಿ ಮಾತನಾಡಿರೋದ್ರಿಂದ ನಾವು ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ 10,000ಕ್ಕೂ ಹೆಚ್ಚು ಕೇಸಸ್ಗಳನ್ನು ಪ್ರತಿದಿನವೂ ಕೂಡ ನಾವು ರಿಪೋರ್ಟ್ ಮಾಡ್ತಾ ಇದ್ದೇವೆ. ಅಂದರೆ ಪ್ರತಿದಿನ ಕೂಡ ನಮ್ಮ ಕೇಸಸ್ಗಳ ಸಂಖ್ಯೆ ಅನ್ನುವಂಥದ್ದು ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗೆ ಕೇರಳದಲ್ಲಿ ಒಂದಷ್ಟು ಗ್ಯಾಪನ್ನು ನಾವು ನೋಡಿದ್ವಿ. ಮೊದಲ ಕೇಸ್ ಅನ್ನುವಂಥದ್ದು ಕೇರಳದಲ್ಲೇ ಭಾರತದಲ್ಲಿ ಕಂಡರೂ ಕೂಡ ನಂತರದಲ್ಲಿ ಕೇರಳ ಸಾಕಷ್ಟು ಸುಧಾರಣೆಯನ್ನು ಕಂಡಿತ್ತು. ಆದರೆ ಮತ್ತೆ ಈಗ ಕೇರಳದಲ್ಲಿ ಈ ಕೇಸಸ್ಗಳ ಅಲೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಕೇರಳದಲ್ಲಿ ಈಗ 8,000ಕ್ಕೂ ಹೆಚ್ಚು ಕೇಸಸ್ಗಳನ್ನು ಪ್ರತಿದಿನ ಅವರು ಕೂಡ ಕಾಣ್ತಾ ಇರುವಂಥದ್ದು. ಒಟ್ಟಾರೆ ಕೇರಳದ ಕೌಂಟನ್ನು ನೋಡಿದ್ರೆ 2 ಲಕ್ಷದಷ್ಟು ಮಂದಿ ಕೇರಳದಲ್ಲಿ ಅಫೆಕ್ಟ್ ಆಗಿದ್ರೆ, ಇನ್ನು ಕರ್ನಾಟಕದ ಪಾಲಿಗೆ ಕರ್ನಾಟಕ 6,11,000ದಷ್ಟು ಪಾಸಿಟಿವ್ ಕೇಸಸ್ಗಳನ್ನು ಕರ್ನಾಟಕ ರಾಜ್ಯ ಇದುವರೆಗೂ ಕಂಡಿರ್ತಕ್ಕಂಥದ್ದು. 7 ಲಕ್ಷಕ್ಕೂ ಅಧಿಕ ಕೇಸಸ್ಗಳನ್ನು ನೋಡೋದ್ರ ಮುಖಾಂತರವಾಗಿ ಮಹಾರಾಷ್ಟ್ರ ಅತಿ ಹೆಚ್ಚು ಕೇಸಸ್ಗಳನ್ನು ಹೊಂದಿರತಕ್ಕಂಥ ರಾಜ್ಯ ಆಗಿದ್ರೆ AP 2ನೇ ಅತಿ ಹೆಚ್ಚು ಕೇಸಸ್ಗಳನ್ನು ಹೊಂದಿರುವಂಥ ರಾಜ್ಯ ಅಂತ ಹೇಳ್ಬೋದಾಗುತ್ತೆ. ಕರ್ನಾಟಕದಲ್ಲಿ ಈಗ ಇದು ಇನ್ನಷ್ಟು ವೈಡ್ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಕರ್ನಾಟಕದಲ್ಲಿ ಶಾಲಾ ಕಾಲೇಜುಗಳನ್ನು ಅಕ್ಟೋಬರ್ 15ರವರೆಗೂ ತೆಗೆಯೋದಿಲ್ಲ ಅನ್ನುವಂಥ ನೋಟಿಸನ್ನು ಈಗಾಗಲೇ ಸರ್ಕಾರ ಒಂದು ಆರ್ಡರನ್ನು ನೀಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಎಷ್ಟೋ ಎಕನಾಮಿಕ್ ಆಕ್ಟಿವಿಟೀಸ್ಗಳು ಮತ್ತಷ್ಟು ಕಾರ್ಯಗಳು ಇನ್ನೂ ಕೂಡ ಚೇತರಿಕೆಯನ್ನು ಕಾಣೋದಕ್ಕೆ ಕಷ್ಟ ಆಗ್ತಾ ಇರುವಂಥದ್ದು. ಇವತ್ತಿನ ಮೊದಲ ಆರ್ಟಿಕಲ್ನಲ್ಲೇ ನಾವು ನೋಡಿದ್ವಿ, ಸೆಪ್ಟೆಂಬರ್ನಲ್ಲಿ GST ಕಲೆಕ್ಷನ್ನು ದೇಶಾದ್ಯಂತ ಒಂದಷ್ಟು ಮಟ್ಟಿಗೆ ಹೆಚ್ಚಾಗಿದ್ದರೆ ಕರ್ನಾಟಕದಲ್ಲಿ 5%ನಷ್ಟು ಕಡಿಮೆ ಆಗಿದೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದಾಗ. ಯಾಕೆ ಅಂದಾಗ ಕರ್ನಾಟಕದಲ್ಲಿ COVID-19ನ ಕೇಸಸ್ಗಳು ದಿನೇ ದಿನೇ ಇನ್ನೂ ವ್ಯಾಪಕವಾಗಿ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಕರ್ನಾಟಕದಲ್ಲಿ ಎಕನಾಮಿಕ್ ಆಕ್ಟಿವಿಟೀಸ್ಗಳು ಸುಧಾರಣೆಯನ್ನು ಕಾಣೋದಕ್ಕೆ ಕಷ್ಟ ಆಗ್ತಾ ಇದೆ. ಇದರಿಂದಾಗಿ ಕರ್ನಾಟಕದಲ್ಲಿ ಎಂದಿನಂಥ ಈ ಹಿಂದಿನ ನಾರ್ಮಲ್ಸಿಯನ್ನು ತರೋದಕ್ಕೆ ಕಷ್ಟ ಆಗ್ತಾ ಇದೆ. ಮತ್ತು ಕರ್ನಾಟಕದ ಆರ್ಥಿಕತೆ ಅನ್ನುವಂಥದ್ದು ದಿನೇ ದಿನೇ ಕುಸಿತಾ ಇದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಕರ್ನಾಟಕದ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ನಲ್ಲಿ KPSCಯ ಮೇನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಈ ಆರ್ಟಿಕಲ್ ನಮಗೆ ಇಂಪಾರ್ಟೆನ್ಸನ್ನು ಹೊಂದಿರುತ್ತೆ. ಮುಂದಿನ ಆರ್ಟಿಕಲ್ ಪೋಲ್ ಟು ಸೆಲೆಕ್ಟ್ ನ್ಯಾಷನಲ್ ಬಟರ್ಫ್ಲೈ ಟೇಕ್ಸ್ ವಿಂಗ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3ನ ಅಡಿಯಲ್ಲಿ ಬಯೋಡೈವರ್ಸಿಟಿ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ನಮ್ಮ ರಾಷ್ಟ್ರದಲ್ಲಿ ರಾಷ್ಟ್ರ ಪಕ್ಷಿ, ರಾಷ್ಟ್ರ ಪ್ರಾಣಿಯನ್ನು ಯಾವ ರೀತಿ ನೋಡ್ತೇವೆ, ಇದೇ ರೀತಿಯಾಗಿ ನಮ್ಮ ರಾಷ್ಟ್ರದ ಬಟರ್ಫ್ಲೈ ಅಥವಾ ಚಿಟ್ಟೆ ಅಂತ ಹೇಳಿ ಯಾವುದನ್ನು ಕರಿಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನ್ಯಾಷನಲ್ ಬಟರ್ಫ್ಲೈ ಕ್ಯಾಂಪೇನ್ ಅನ್ನುವಂಥದ್ದು ನಡೀತಾ ಇದೆ. ಇದರಲ್ಲಿ ಆಯ್ಕೆಯಾಗುವಂಥ ಒಂದು ಬಟರ್ಫ್ಲೈಯನ್ನು ನ್ಯಾಷನಲ್ ಬಟರ್ಫ್ಲೈ ಅಂತ ಹೇಳಿ ಕರೆಯಲಾಗುತ್ತೆ. ಇದಕ್ಕೆ ಅಂತ ಹೇಳಿ ಫೈನಲ್ ಆಗಿ 50 ಬಟರ್ಫ್ಲೈಸ್ಗಳ ಲಿಸ್ಟನ್ನು ನ್ಯಾಷನಲ್ ಬಟರ್ಫ್ಲೈ ಕ್ಯಾಂಪೇನ್ ಕನ್ಸೋರ್ಟಿಯಂ ಅನ್ನುವಂಥದ್ದು ಪ್ರಿಪೇರ್ ಮಾಡಿತ್ತು. ಅದರಲ್ಲಿ ಈಗ 7 ಬಟರ್ಫ್ಲೈಸ್ಗಳನ್ನು ಫೈನಲೈಸ್ ಮಾಡಲಾಗಿದೆ. ಅದರಲ್ಲಿ ಒಂದನ್ನು ನಾವಿಲ್ಲಿ ನೋಡ್ಬೋದು, ಇಂಡಿಯನ್ ಜಿಜೆಬೆಲ್ ಅನ್ನುವಂಥ ಒಂದು ಬಟರ್ಫ್ಲೈಯನ್ನು. ಇದರ ಪೈಕಿ ಒಂದನ್ನು ಈಗ ನ್ಯಾಷನಲ್ ಬಟರ್ಫ್ಲೈ ಅಂತ ಹೇಳಿ ಆಯ್ಕೆ ಮಾಡಲಿದೆ.
ಇದರಲ್ಲಿ ಸಿಟಿಸನ್ಸ್ಗಳು ಈ ಕ್ಯಾಂಪೇನ್ನಲ್ಲಿ ನೆಟ್ನ ಮುಖಾಂತರವಾಗಿ ವೋಟಿಂಗ್ ಮಾಡೋದ್ರ ಮುಖಾಂತರವಾಗಿ ಭಾಗಿಯಾಗಬಹುದಾಗಿರುತ್ತೆ. ಇದು ಯಾತಕ್ಕಾಗಿ ಇಂಪಾರ್ಟೆಂಟ್ ಅಂತ ಅಂದರೆ, ಈಗಾಗಲೇ UPSCಯ ಪ್ರಿಲಿಮ್ಸ್ನಲ್ಲಿ ಯಾವ ಒಂದು ರಾಜ್ಯ ತನ್ನ ರಾಜ್ಯದ ಬಟರ್ಫ್ಲೈ ಅಂತ ಹೇಳಿ ಮೊದಲ ಬಾರಿಗೆ ಬಟರ್ಫ್ಲೈ ಒಂದನ್ನು ಗುರುತಿಸಿದೆ ಅನ್ನುವಂಥ ಪ್ರಶ್ನೆಯನ್ನು ನೇರವಾಗಿ ಪ್ರಿಲಿಮ್ಸ್ನಲ್ಲಿ ಕೇಳಿದ್ದನ್ನು ನೋಡಿದ್ದೇವೆ. ಇದು ಯಾವ ರಾಜ್ಯ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಇದುವರೆಗೂ 5 ರಾಜ್ಯಗಳು ಈ ರೀತಿಯಾಗಿ ರಾಜ್ಯದ ಬಟರ್ಫ್ಲೈಯನ್ನು ಗುರುತಿಸಿಕೊಂಡಿದೆ. ಅದರಲ್ಲಿ ಕರ್ನಾಟಕದ ತಮ್ಮ ರಾಜ್ಯದ ಬಟರ್ಫ್ಲೈ ಯಾವುದು ಕರ್ನಾಟಕದಲ್ಲಿ ಅಂದರೆ ಸದರ್ನ್ ಬರ್ಡ್ ವಿಂಗ್ ಅನ್ನುವಂಥದ್ದು ಕರ್ನಾಟಕದ ರಾಜ್ಯದ ಬಟರ್ಫ್ಲೈ ಅಂತ ಹೇಳಿ ಗುರುತಿಸಿಕೊಂಡಿರುವಂಥದ್ದು. ತಮಿಳುನಾಡು, ಉತ್ತರಾಖಂಡ್, ಕೇರಳ ಈ ರಾಜ್ಯಗಳು ಕೂಡ ತಮ್ಮ ರಾಜ್ಯದ ಬಟರ್ಫ್ಲೈಸ್ಗಳನ್ನು ಗುರುತಿಸಿಕೊಂಡಿವೆ. ಹಾಗಾದರೆ ಮೊದಲ ಬಾರಿಗೆ ಯಾವ ರಾಜ್ಯ ಒಂದು ಬಟರ್ಫ್ಲೈಯನ್ನು ನಮ್ಮ ರಾಜ್ಯದ ಬಟರ್ಫ್ಲೈ ಅಂತ ಹೇಳಿ ಗುರುತಿಸ್ತು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ಆರ್ಟಿಕಲ್ನಲ್ಲಿ US EU ಶುಡ್ ನಾಟ್ ಕಂಡೋನ್ ಅಮ್ನೆಸ್ಟೀಸ್ ಆ್ಯಕ್ಷನ್ಸ್ ಅಂತ ಹೇಳಿ ಕೇಂದ್ರ ಸರ್ಕಾರದವರು ಹೇಳ್ತಾ ಇರೋದನ್ನು ನೋಡೋಣ. ಇಲ್ಲಿ ಕೇಂದ್ರ ಸರ್ಕಾರದವರು NGOಸ್ಗಳು ನಮ್ಮ ಒಂದು ಲಾಸ್ಗಳಿಗೆ, ಭಾರತದಲ್ಲಿರ್ತಕ್ಕಂಥ ಲಾಸ್ಗಳಿಗೆ ಅಧೇರ್ ಮಾಡಬೇಕಾಗತ್ತೆ. ಆದರೆ NGO ಆಗಿರ್ತಕ್ಕಂಥ ಈ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಅನ್ನುವಂಥ ಒಂದು ಆರ್ಗನೈಸೇಷನ್, ಭಾರತದ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಕೆಲವೊಂದು ಲಾಸ್ಗಳನ್ನು ಸರಿಯಾಗಿ ಅಧೇರ್ ಮಾಡ್ತಿಲ್ಲ ಅನ್ನುವಂಥ ಕಾರಣದಿಂದ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಇಂಡಿಯಾದ ಅಕೌಂಟ್ಸ್ಗಳೇನಿದೆ ಅದನ್ನು ಭಾರತದಲ್ಲಿ ಫ್ರೀಸ್ ಮಾಡಲಾಗಿದೆ. ಈ ಒಂದು ಆ್ಯಕ್ಷನ್ ಭಾರತದಲ್ಲಿ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ವಿಚಾರವಾಗಿ ತಗೊಂಡಿರ್ತಕ್ಕಂಥ ಈ ಒಂದು ಆ್ಯಕ್ಷನನ್ನು US ಆಗಿರ್ಬೋದು, ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, ಇವರೆಲ್ಲವೂ ಕೂಡ ಸರಿಯಲ್ಲ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ಈ ರೀತಿಯಾದಂಥ ಆ್ಯಕ್ಷನ್ ಅನ್ನು ಇಂಥ ಒಂದು ಸಂಸ್ಥೆ ಮೇಲೆ ತಗೊಳ್ಳುವಂಥದ್ದು ಸರಿಯಲ್ಲ, ಹಾಗಾಗಿ ಈ ಆ್ಯಕ್ಷನ್ಸ್ ಅನ್ನು ವಾಪಸ್ ತಗೊಳ್ಳಿ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನು ನೀಡ್ತಾ ಇರುವಂಥದ್ದು. ಈ ಎಲ್ಲ ಕಾರಣಗಳಿಂದಾಗಿ ಭಾರತ ಸರ್ಕಾರ ಹೇಳ್ತಾ ಇದೆ, ಯಾವ ರೀತಿಯಾಗಿ ನೀವು ನಿಮ್ಮ ಕಂಟ್ರೀಸ್ಗಳಲ್ಲಿ ನಿಮ್ಮ ಲಾಸ್ಗಳನ್ನು ಹೊಂದಿದ್ದೀರಾ ನಿಮ್ಮಲ್ಲಿನ NGOಸ್ಗಳನ್ನು ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ, ಅದೇ ರೀತಿಯಾಗಿ ಭಾರತದಲ್ಲೂ ಕೂಡ ನಾವು ನಮ್ಮ NGOಸ್ಗಳು ನಮ್ಮಲ್ಲಿನ ಲಾಸ್ಗಳನ್ನು ಅಕ್ಸೆಪ್ಟ್ ಮಾಡಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತೇವೆ. ಹಾಗಾಗಿ ಈ ವಿಚಾರದಲ್ಲಿ ನೀವು ಯಾರು ಕೂಡ ಮೂಗು ತೂರಿಸೋದು ಬೇಡ ಅಂತ ಹೇಳಿ ಈ ಕಂಟ್ರೀಸ್ಗಳಿಗೆ ಮತ್ತು ಯುರೋಪಿಯನ್ ಯೂನಿಯನ್ನಿಗೆ ಸರ್ಕಾರದವರು ಶಾರ್ಪ್ ಆದಂಥ ಒಂದು ರಿಯಾಕ್ಷನ್ ಅನ್ನು ನೀಡಿರ್ತಕ್ಕಂಥದ್ದು. US ಮತ್ತು EUನ ಸರ್ಕಾರಗಳಷ್ಟೇ ಅಲ್ಲದೆ US ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಅವರು, ಯುನೈಟೆಡ್ ಕಿಂಗ್ಡಮ್ ಫಾರಿನ್ ಆಫೀಸ್ನವರು, ಯುರೋಪಿಯನ್ ಯೂನಿಯನ್ ಅವರು, ಇವರೆಲ್ಲರೂ ಕೂಡ ಈ ಭಾರತದ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಇಂಡಿಯಾದ ಕುರಿತಂತೆ ಭಾರತ ಸರ್ಕಾರದವರು ತಗೊಂಡಿರ್ತಕ್ಕಂಥ ಈ ನಡೆಯ ವಿರುದ್ಧವಾಗಿ ದನಿ ಎತ್ತಿರುವಂಥದ್ದು, ಅವರ ಒಂದು ಕನ್ಸರ್ನ್ ಅನ್ನು ಎಕ್ಸ್ಪ್ರೆಸ್ ಮಾಡಿರ್ತಕ್ಕಂಥದ್ದು. ಈ ಡಿಸಿಷನ್ ಏನಿದೆ ಕೇಂದ್ರ ಸರ್ಕಾರದವರು ತಗೊಂಡಿರ್ತಕ್ಕಂಥದ್ದು ಅಮ್ನೆಸ್ಟಿ ಇಂಟರ್ನ್ಯಾಷನಲಿನ ಫಂಡ್ಸ್ಗಳನ್ನು ಫ್ರೀಸ್ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿ. ಆದರೆ ಭಾರತದವರು ಸೆಪ್ಟೆಂಬರ್ 29ರಂದು ತಗೊಂಡಿರ್ತಕ್ಕಂಥ ಈ ಒಂದು ನಿರ್ಧಾರ ಏನಿದೆ ಇದರ ಪರವಾಗಿ ನೀವು ಯಾರು ಮಾತನಾಡುವಂಥದ್ದು ಬೇಡ. ಯಾಕೆಂದರೆ ಭಾರತದ ಲಾಸ್ಗಳನ್ನು ನಾವೇ ಗವರ್ನ್ ಮಾಡ್ಕೊಳ್ತೇವೆ. ನಮ್ಮ ಲಾಸ್ಗಳಿಗೆ ಯಾವ ರೀತಿಯಾಗಿ ನಮ್ಮಲ್ಲಿನ NGOಸ್ಗಳು ಬದ್ಧರಾಗಿರಬೇಕು ಅನ್ನೋದನ್ನು ನಾವು ನೋಡ್ಕೊಳ್ತೇವೆ ಅನ್ನುವಂಥದ್ದನ್ನು ಭಾರತದವರು ರಿಪ್ಲೈಯನ್ನು ನೀಡಿರ್ತಕ್ಕಂಥದ್ದು. ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಅನ್ನುವಂಥದ್ದು ಒಂದು ಆರ್ಗನೈಸೇಷನ್ ಅಂದರೆ NGO, ನಾನ್ ಗವರ್ನಮೆಂಟಲ್ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಆಗಿದೆ. ಇದು ಏನು ಮಾಡುತ್ತೆ ಅಂತ ಅಂದರೆ ಹ್ಯೂಮನ್ ರೈಟ್ಸನ್ನು ಎತ್ತಿ ಹಿಡಿಯೋದಕ್ಕೆ ಅಂತ ಹೇಳಿ ಇರುವಂಥ ಒಂದು ಸಂಸ್ಥೆ ಆಗಿದೆ. ಜಾಗತಿಕವಾಗಿ ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥ ಸಂಸ್ಥೆ ಇದು. ಅಮ್ನೆಸ್ಟಿ ಇಂಟರ್ನ್ಯಾಷನಲಿನ ಪ್ರಮುಖವಾದಂಥ ಅಂದರೆ ಕೇಂದ್ರ ಸ್ಥಾನ ಎಲ್ಲಿದೆ ಅಂದರೆ ಲಂಡನ್ನಲ್ಲಿ ಇರೋದನ್ನು ಕಾಣ್ಬೋದು. 1961ರಲ್ಲಿ ಇದು ಪ್ರಾರಂಭವಾಗುತ್ತೆ. 77ರಲ್ಲಿ ಇದು ನೊಬೆಲ್ ಪೀಸ್ ಪ್ರೈಸ್ ಅನ್ನು ಕೂಡ ಕಂಡಿರ್ತಕ್ಕಂಥದ್ದು. 1978ರಲ್ಲಿ UN ಪ್ರೈಸ್ ಇನ್ ಫೀಲ್ಡ್ ಆಫ್ ಹ್ಯೂಮನ್ ರೈಟ್ಸ್ ಇದನ್ನು ಕೂಡ ಪಡ್ಕೊಂಡಿದೆ. ಒಟ್ಟಾರೆ ಜಾಗತಿಕವಾಗಿ ಹ್ಯೂಮನ್ ರೈಟ್ಸ್ ಅನ್ನು ಎತ್ತಿ ಹಿಡಿಯೋದಕ್ಕೆ ಅಂತ ಹೇಳಿ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ, ಮಾನವ ಹಕ್ಕುಗಳ ತೊಂದರೆ ಆದಾಗ ಅವುಗಳನ್ನು ಎತ್ತಿ ಹಿಡಿಯೋದಕ್ಕೆ ಅಂತ ಹೇಳಿ ಈ ಒಂದು ಸಂಸ್ಥೆ ಸಾಕಷ್ಟು ಕಾರ್ಯವನ್ನು ಮಾಡುತ್ತೆ. ಇಂಥ ಸಂಸ್ಥೆಯ ಕಾರ್ಯಗಳನ್ನು ಸ್ಥಗಿತಗೊಳಿಸುವಂಥದ್ದು ಸರಿಯಲ್ಲ ಅಂತ ಹೇಳಿ US ನವರು EUನವರು ಹೇಳ್ತಾ ಇರುವಂಥದ್ದು. ಆದರೆ ಭಾರತ ಸರ್ಕಾರದವರು ಭಾರತದ ಲಾಸ್ಗಳನ್ನು ನಾವೇ ನೋಡ್ಕೊಳ್ತೇವೆ, ನೀವು ಈ ವಿಚಾರಕ್ಕೆ ಇನ್ವಾಲ್ವ್ ಆಗಬೇಡಿ ಅಂತ ಹೇಳಿ ಶಾರ್ಪ್ ಆಗಿ ರಿಯಾಕ್ಷನ್ ಅನ್ನು ನೀಡ್ತಾ ಇರುವಂಥದ್ದು. ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಕುರಿತಂತೆ ಈಗಾಗಲೇ 2015ರ ಪ್ರಿಲಿಮ್ಸ್ನಲ್ಲಿ ನೇರವಾಗಿ ಒಂದು ಪ್ರಶ್ನೆಯನ್ನು ನಾವು ನೋಡಿದ್ದೇವೆ. ಹಾಗಾಗಿ ಈ ಆರ್ಟಿಕಲ್ ಇಂಪಾರ್ಟೆನ್ಸ್ ಅನ್ನು ಹೊಂದಿರುವಂಥದ್ದು. ಮುಂದಿನ ಆರ್ಟಿಕಲ್ನಲ್ಲಿ ಮೋಸ್ಟ್ ಕೌಂಟರ್ಫೀಟ್ ನೋಟ್ಸ್ ಆರ್ 2000 ರೂಪೀಸ್ ನೋಟ್ಸ್ ಅಂತ ಹೇಳಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅವರು ಹೇಳಿದ್ದಾರೆ. ಇವರು ತಂದಿರ್ತಕ್ಕಂಥ ಒಂದು ಡೇಟಾದ ಪ್ರಕಾರವಾಗಿ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅವರು ನೀಡಿರ್ತಕ್ಕಂಥ ಡೇಟಾದ ಪ್ರಕಾರವಾಗಿ ಈ ಒಂದು ಫೇಕ್ ಕರೆನ್ಸಿ ಏನು ವಿಚಾರ ಇದೆ 2019-2018ರಲ್ಲಿ ಫೇಕ್ ಕರೆನ್ಸಿ ಅದರ ಸೀಸರ್ ಅನ್ನುವಂಥದ್ದು ಸಾಕಷ್ಟು ಹೆಚ್ಚಾಗಿದೆ. ಅಂದರೆ ಫೇಕ್ ಕರೆನ್ಸಿ ಅನ್ನುವಂಥದ್ದು ಪ್ರೊಡ್ಯೂಸ್ ಆಗಿರೋದಾಗಿರ್ಬೋದು ಅಥವಾ ಅದರ ಬಳಕೆ ಅನ್ನುವಂಥದ್ದು ಡಿಮಾನಿಟೈಸೇಷನ್ನ ನಂತರದಲ್ಲೂ ಕೂಡ ಮುಂದುವರೆದಿದೆ ಅಂತ ಹೇಳ್ಬೋದು. ಅದರಲ್ಲೂ ಹೆಚ್ಚಿನದಾಗಿ 2000 ರೂಪಾಯಿ ನೋಟ್ಸ್ಗಳನ್ನೇ ನಾವು ಕಾಣ್ತಾ ಇದ್ದೇವೆ ಅಂತ ಹೇಳಿ NCRB ಡೇಟಾ ಹೇಳ್ತಾ ಇರುವಂಥದ್ದು. ಇದೇ ವಿಚಾರವಾಗಿ 2000 ರೂಪಾಯಿ ನೋಟ್ಸ್ಗಳನ್ನು ಅಂದರೆ ಅಧಿಕ ಮೌಲ್ಯವನ್ನು ಹೊಂದಿರತಕ್ಕಂಥ ನೋಟ್ಸ್ಗಳ ಪ್ರಿಂಟಿಂಗ್ ಅನ್ನುವಂಥದ್ದು ಬೇಡ ಅನ್ನುವ ವಿಚಾರವಾಗಿ ಸಾಕಷ್ಟು ಡಿಸ್ಕಷನ್ ನಮ್ಮಲ್ಲಿ ನಡೀತಾ ಇರುವಂಥದ್ದು. 2000 ರೂಪಾಯಿ ನೋಟ್ಸ್ಗಳು ಇರೋದ್ರಿಂದ ಇದನ್ನು ಬ್ಲ್ಯಾಕ್ ಮನಿಯಾಗಿ ಅಂದರೆ ಹೆಚ್ಚು ಮೌಲ್ಯಯುತವಾದಂಥ ಒಂದೇ ನೋಟ್ನಲ್ಲಿ ಹೆಚ್ಚು ಮೌಲ್ಯವನ್ನು ಹೊಂದಿರತಕ್ಕಂಥ ನೋಟ್ಸ್ಗಳು ಇದ್ದಾಗ ಏನಾಗುತ್ತೆ ಅದನ್ನು ಬ್ಲ್ಯಾಕ್ ಮನಿಯಾಗಿ ಕನ್ವರ್ಟ್ ಮಾಡುವಂಥದ್ದು ಅಥವಾ ಕೌಂಟರ್ಫೀಟ್ ಕರೆನ್ಸಿಯಾಗಿ ಬಳಕೆ ಮಾಡುವಂಥದ್ದು, ಇಲ್ಲಿಗಲ್ ಆಕ್ಟಿವಿಟೀಸ್ಗಳಿಗೆ ಈ ಕರೆನ್ಸಿಯನ್ನು ಬಳಕೆ ಮಾಡುವಂಥ
ಸಂಭವಗಳು ಹೆಚ್ಚಾಗ್ತಾ ಇರುತ್ತೆ. ಆ ಒಂದು ಕಾರಣದಿಂದ 2,000 ರೂಪಾಯಿ ನೋಟಿನ ಅಗತ್ಯತೆ ಇಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಸುದ್ದಿಯಲ್ಲಿದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ NCRB ಕೊಟ್ಟಿರ್ತಕ್ಕಂಥ ಈ ಡೇಟಾ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋದ ಪ್ರಕಾರವಾಗಿ ಫೇಕ್ ಕರೆನ್ಸಿ ಅನ್ನುವಂಥದ್ದು ಹೆಚ್ಚಾಗ್ತಾ ಇರೋದ್ರಿಂದ 2018-19ರಲ್ಲಿ ಇದರ ಸೀಸರ್ ಕೂಡ ಹೆಚ್ಚಾಗಿರುವಂಥದ್ದು, ಫೇಕ್ ಕರೆನ್ಸಿಯ ಸೀಸರ್ ಕೂಡ ಹೆಚ್ಚಾಗಿದೆ. ಅದರಲ್ಲಿ ಹೆಚ್ಚಿನ ನೋಟ್ಸ್ಗಳು 2,000 ರೂಪಾಯಿಯ ನೋಟ್ಸ್ಗಳೇ ಇರೋದ್ರಿಂದ ಹೆಚ್ಚು ಮುಖಬೆಲೆಯನ್ನು ಹೊಂದಿರತಕ್ಕಂಥ ನೋಟ್ಸ್ಗಳ ಪ್ರೊಡಕ್ಷನ್ ಅನ್ನುವಂಥದ್ದು ಪ್ರಶ್ನಾರ್ಥಕವಾಗಿದೆ ಅನ್ನೋದನ್ನ ಈ ಒಂದು ಆರ್ಟಿಕಲ್ ನಮಗೆ ತೋರಿಸುತ್ತೆ. ಇಷ್ಟೊಂದು ಮೌಲ್ಯಯುತವಾದಂಥ ನೋಟ್ಸ್ಗಳನ್ನ ಒಂದೇ ನೋಟ್ನಲ್ಲಿ ಹೆಚ್ಚು ಮುಖಬೆಲೆಯನ್ನು ಹೊಂದಿರತಕ್ಕಂಥ ನೋಟನ್ನು ಪ್ರಿಂಟ್ ಮಾಡೋದ್ರ ಅವಶ್ಯಕತೆ ಇದೆಯಾ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್ ಮೋಸ್ಟ್ ಗಿಗ್ ವರ್ಕರ್ಸ್ ಲಾಸ್ಟ್ ಇನ್ಕಮ್ ಡ್ಯೂರಿಂಗ್ ಪ್ಯಾಂಡಮಿಕ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ನಾಡಿಯಲ್ಲಿ ಇಂಡಿಯನ್ ಎಕಾನಮಿ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಅನ್ಎಂಪ್ಲಾಯ್ಮೆಂಟ್ ನಾಡಿಯಲ್ಲಿ ಕೂಡ ಇಂಪಾರ್ಟೆನ್ಸ್ ಅನ್ನು ಇದು ಹೊಂದಿರುತ್ತೆ. ಈಗ ಪ್ಯಾಂಡಮಿಕ್ನ ಹಿನ್ನೆಲೆಯಲ್ಲಿ ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡುವಂಥವರು ಅವರ ಒಂದು ಇನ್ಕಮ್ ಅನ್ನು ಕಳ್ಕೊಂಡಿದ್ದಾರೆ. ಅಂದರೆ ಪ್ಯಾಂಡಮಿಕ್ನ ಹಿಂದೆ ಒಂದು ತಿಂಗಳಿಗೆ ಸರಿಸುಮಾರು 25,000 ರೂಪಾಯಿಯನ್ನು ಪಡಿತಿದ್ದಂಥ ಗಿಗ್ ವರ್ಕರ್ ಈಗ 15,000 ರೂಪಾಯಿಯನ್ನು ಪಡ್ಕೊಳ್ಳುವಂಥ ಸ್ಥಿತಿಗೆ ಅವರು ಬಂದಿದ್ದಾರೆ ಅನ್ನೋದನ್ನ ಫ್ಲರಿಶ್ ವೆಂಚರ್ಸ್ ಅನ್ನುವಂಥ ಒಂದು ಸರ್ವೆ ಅವರು ಮಾಡಿರ್ತಕ್ಕಂಥ ಒಂದು ಸರ್ವೆಯ ಮುಖಾಂತರವಾಗಿ ನಾವು ನೋಡ್ಬೋದಾಗುತ್ತೆ. ಇಲ್ಲಿ ಗಿಗ್ ವರ್ಕರ್ಸ್ ಅನ್ನುವಂಥ ಒಂದು ಟರ್ಮಿನಾಲಜಿ ಇಂಪಾರ್ಟೆನ್ಸ್ ಅನ್ನು ಹೊಂದಿರುತ್ತೆ. ಗಿಗ್ ವರ್ಕರ್ಸ್ ಅಂದ್ರೆ ಏನು ಅಂತಂದ್ರೆ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ಸ್ಗಳು ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ಕೆಲಸ ಮಾಡುವಂಥ ವರ್ಕರ್ಸ್ಗಳು, ಕಾಂಟ್ರಾಕ್ಟ್ ಫರ್ಮ್ಗೋಸ್ಕರ ಕೆಲಸ ಮಾಡುವಂಥವ್ರು, ಟೆಂಪರರಿ ಕೆಲಸ ಮಾಡುವಂಥವ್ರು, ಆನ್ ಕಾಲ್ ಅಂದರೆ ಕೆಲಸ ಇದ್ದಾಗ ಕರೆದಾಗ ಬಂದು ಕೆಲಸ ಮಾಡುವಂಥವ್ರು, ಫ್ರೀಲ್ಯಾನ್ಸ್ ವರ್ಕರ್ಸ್ಗಳು, ಇವರನ್ನ ಗಿಗ್ ವರ್ಕರ್ಸ್ ಅಂತ ಹೇಳಿ ಕರಿತೇವೆ. ಈಗ ಇವತ್ತಿನ 21ನೇ ಶತಮಾನದಲ್ಲಿ ಈ ರೀತಿಯಾದಂಥ ವರ್ಕ್ ಫೋರ್ಸ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಗಿಗ್ ವರ್ಕರ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಡೆಲಿವರಿ ಬಾಯ್ಸ್ಗಳಾಗಿರ್ಬೋದು, ಈ ರೀತಿ ನೆಸೆಸಿಟಿಗೆ ತಕ್ಕಂತೆ ಆಗ ಬಂದು ಕೆಲಸ ಮಾಡುವಂಥವ್ರು. ಇವ್ರಿಗೆ ಒಂದು ಪ್ರಾಪರ್ ಅಥವಾ ಒಂದು ಫಿಕ್ಸ್ಡ್ ಅಮೌಂಟ್ ಆಫ್ ಸ್ಯಾಲರಿ ಅನ್ನುವಂಥದ್ದು ಇರೋದಿಲ್ಲ. ಆದರೆ ಗಿಗ್ ವರ್ಕರ್ಸ್ಗಳಿಗೆ ಇದುವರೆಗೂ ಅವರು ಅಂದಾಜಿನ ಮೇಲೆ 25,000 ಪಡಿತಾ ಇದ್ರೆ ಪ್ಯಾಂಡಮಿಕ್ನ ಸಂದರ್ಭದಿಂದಾಗಿ ಅವರಿಗೆ 15,000ದಷ್ಟು ಮಾತ್ರವೇ ಮಂತ್ಲಿ ಇನ್ಕಮ್ ಅನ್ನುವಂಥದ್ದು ಬಂದಿರುವಂಥದ್ದು. ಆದರೆ ಸರ್ಕಾರ ನೀಡ್ತಿರ್ತಕ್ಕಂಥ ರಿಲೀಫ್ನಲ್ಲೂ ಕೂಡ ಕೇವಲ 42% ಗಿಗ್ ವರ್ಕರ್ಸ್ಗಳಿಗೆ ಮಾತ್ರವೇ ಈ ರಿಲೀಫ್ ಮೆಜರ್ಸ್ಗಳು ಕೂಡ ಅವರಿಗೆ ಸಿಕ್ಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ ಲಾಕ್ಡೌನ್ನ ಸಂದರ್ಭದಲ್ಲಿ ಅಥವಾ ಈ ಕೋವಿಡ್-19ನ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಅನ್ನೋದನ್ನ ಈ ಆರ್ಟಿಕಲ್ ನಮಗೆ ತೋರಿಸ್ತಾ ಇದೆ. ಇಲ್ಲಿ ಗಿಗ್ ವರ್ಕರ್ ಅಂದ್ರೆ ಏನು ಅನ್ನುವಂಥದ್ದು ನಮಗೆ ತಿಳಿದಿರಬೇಕು. ಯಾಕೆಂದ್ರೆ ಟರ್ಮಿನಾಲಜಿಸ್ಗಳನ್ನ ನೀಡಿ ಇದ್ರೆ ಅರ್ಥ ಏನು ಅಂತ ಹೇಳಿ ಕೇಳುವಂತ ಪ್ರಶ್ನೆಗಳನ್ನ ಈಗಾಗಲೇ ಪ್ರಿಲಿಮ್ಸ್ ನಲ್ಲಿ ಸಾಕಷ್ಟು ಬಾರಿ ನೋಡಿರೋದ್ರಿಂದ ಗಿಗ್ ವರ್ಕರ್ಸ್ಗಳಂತ ಹೇಳಿ ಯಾವ ರೀತಿಯ ವರ್ಕರ್ಸ್ಗಳನ್ನ ನಾವು ಕರಿತೇವೆ ಅನ್ನುವಂಥ ಪ್ರಶ್ನೆ ನೇರವಾಗಿ ಬರಬಹುದು. ಹಾಗಾಗಿ ಗಿಗ್ ವರ್ಕರ್ಸ್ ಅಂದಾಗ ಟೆಂಪರರಿ ವರ್ಕರ್ಸ್ಗಳು, ಅವಶ್ಯಕತೆ ಇದ್ದಾಗ ಕೆಲಸ ಮಾಡೋಕ್ಕೆ ಬರುವಂಥ ವರ್ಕರ್ಸ್ಗಳು, ಫಿಕ್ಸ್ಡ್ ಸ್ಯಾಲರಿ ಅವರಿಗೆ ಇರೋದಿಲ್ಲ. ಅವರು ಕೆಲಸ ಮಾಡಿದಂತೆ ಅವರಿಗೆ ಕೆಲಸ ಅಥವಾ ಹಣ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಈ ರೀತಿಯಾದಂಥ ನಮಗೆ ಇದರ ಅರ್ಥ ಅನ್ನುವಂಥದ್ದು ತಿಳಿದಿರಬೇಕಾಗತ್ತೆ. ಆನ್ಲೈನ್ ಪ್ಲಾಟ್ಫಾರ್ಮ್ಸ್ಗಳ ಬಳಕೆ ಮಾಡಿಕೊಂಡು ಕೂಡ ಕಾರ್ಯ ಮಾಡುವಂಥವ್ರು ಈ ಗಿಗ್ ವರ್ಕರ್ಸ್ಗಳಾಗಿರ್ತಾರೆ. ಆನ್ಲೈನ್ ಪ್ಲಾಟ್ಫಾರ್ಮ್ಸ್ಗಳಿಂದ ಇವರಿಗೆ ಕೆಲಸ ಅನ್ನುವಂಥದ್ದು ದೊರಕುತ್ತೆ. ಇದು ಕೂಡ ನಮಗೆ ತಿಳಿದಿರಲಿ. ಈಗಾಗಲೇ ಏನು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ಗಳ ಮುಖಾಂತರವಾಗಿ ಇವರು ಪಡ್ಕೊಂಡಿದ್ದಂಥ ಕೆಲಸದಲ್ಲಿ ಇವ್ರಿಗೆ ಇನ್ಕಮ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಇದೇ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ಗಳ ಮುಖಾಂತರವಾಗಿ ಇನ್ನಷ್ಟು ನ್ಯೂ ಸೋರ್ಸಸ್ ಆಫ್ ಇನ್ಕಮ್ ಅನ್ನುವಂಥದ್ದು ಇವರಿಗೆ ಹುಟ್ಟಿ ಇವರ ಒಂದು ಇನ್ಕಮ್ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಈ ಹಿಂದೆ ಪಡಿತಿದ್ದಷ್ಟು ಇನ್ಕಮ್ ಅನ್ನುವಂಥದ್ದು ಪಡೆಯುವಂಥ ದಿನಗಳು ಬರಲಿ ಅನ್ನೋದನ್ನ ಈ ಸರ್ವೆ ನಡೆಸಿರುವಂಥ ಫ್ಲರಿಶ್ ವೆಂಚರ್ಸ್ ಅವರು ಆಶಿಸ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ಇಂದಿನ ಎಡಿಟೋರಿಯಲ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಅಂಡೈಯಿಂಗ್ ಎಂಬರ್ಸ್ ಅನ್ನುವಂಥ ಎಡಿಟೋರಿಯಲ್ ಅನ್ನು ನೋಡೋಣ. ಇದನ್ನು ನಾವು GS ಪೇಪರ್ 1 ನಾಡಿಯಲ್ಲಿ ಸೋಷಿಯಲ್ ಇಶ್ಯೂಸ್ ನಾಡಿಯಲ್ಲಿ ಡಿಸ್ಕಸ್ ಮಾಡಬಹುದಾಗುತ್ತೆ. ಇದು ಒಂದು ಜೆಂಡರ್ ಸೆನ್ಸಿಟಿವ್ ಆಗುವಂಥ ಅಥವಾ ವುಮೆನ್ಗೆ ಇಂಪಾರ್ಟೆನ್ಸ್ ಅನ್ನು ನೀಡುವಂಥ ಒಂದು ಎಡಿಟೋರಿಯಲ್ ಆಗಿದೆ. ಇದರಲ್ಲಿ ಇತ್ತೀಚೆಗೆ ದೇಶಾದ್ಯಂತ ಸುದ್ದಿ ಮಾಡ್ತಾ ಇರುವಂಥ ಉತ್ತರ ಪ್ರದೇಶದ ಹತ್ರಾಸ್ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ 19 ವರ್ಷದ ದಲಿತ ಯುವತಿಯ ಮೇಲೆ ಆದಂಥ ಒಂದು ಸಾಮೂಹಿಕವಾದಂಥ ಅತ್ಯಾಚಾರ ಏನಿದೆ ಮತ್ತೆ ಅದರಲ್ಲಾದಂಥ ಇಂಜುರೀಸ್ಗಳಿಂದ ಆಕೆ ಸೆಪ್ಟೆಂಬರ್ 29ರಂದು ಸಾವಿಗೀಡಾದರ ಕುರಿತಂತೆ ಈ ಎಡಿಟೋರಿಯಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೆಪ್ಟೆಂಬರ್ 14ರಂದು ಹತ್ರಾಸ್ ಜಿಲ್ಲೆಯ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿರ್ತಕ್ಕಂಥ ಒಂದು ವಿಲೇಜ್ನಲ್ಲಿ ಸೆಪ್ಟೆಂಬರ್ 14ರಂದು ಸಾಮೂಹಿಕ ಅತ್ಯಾಚಾರವನ್ನು 19 ವರ್ಷದ ದಲಿತ ಯುವಕಿಯ ಮೇಲೆ ಮಾಡಲಾಗುತ್ತೆ. ಅದರ ಇಂಜುರೀಸ್ಗಳಿಂದ ಆಕೆ ಸೆಪ್ಟೆಂಬರ್ 29ರಂದು ಆಸ್ಪತ್ರೆಯಲ್ಲಿ ಸಾವಿಗೀಡಾಗ್ತಾಳೆ. ಪೋಸ್ಟ್ಮಾರ್ಟಮ್ನ ನಂತರದಲ್ಲಿ ಆಕೆಯ ಬಾಡಿಯನ್ನು ರಾತ್ರಿ 11 ಗಂಟೆಯ ಸುಮಾರಿಗೆ ಊರಿಗೆ ತಂದಂಥ ಪೊಲೀಸರು ಆಕೆಯ ಬಾಡಿಯನ್ನು ಫ್ಯಾಮಿಲಿ ಮೆಂಬರ್ಸ್ಗಳಿಗೂ ಕೂಡ ನೀಡದೆ ಆಕೆಯ ಫೈನಲ್ ರೈಟ್ಸ್ಗಳನ್ನು ಕೂಡ ಮಾಡುವಂಥ ಅವಕಾಶವನ್ನು ಫ್ಯಾಮಿಲಿಗೆ ಲಾಸ್ಟ್ ರೈಟ್ಸ್ಗಳನ್ನು ಮಾಡುವಂಥ ಅವಕಾಶವನ್ನು ಕೂಡ ಫ್ಯಾಮಿಲಿಗೆ ನೀಡದೆ ಫ್ಯಾಮಿಲಿಯ ಆಬ್ಸೆನ್ಸ್ನಲ್ಲೇ ಆಕೆಯ ಒಂದು ಬಾಡಿಯನ್ನು ದಹನ ಮಾಡುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಿರ್ತಕ್ಕಂಥದ್ದು ಒಂದು ದೊಡ್ಡ ಮಟ್ಟದ ಅಟ್ರಾಸಿಟಿ ಅಂತಲೇ ಹೇಳ್ಬೋದಾಗಿದೆ. ಉತ್ತರ ಪ್ರದೇಶದ ಈ ಒಂದು ಘಟನೆ ದೇಶಾದ್ಯಂತ ಜನರು ಆಕ್ರೋಶಕ್ಕೆ ಒಳಗಾಗುವಂತೆ ಮಾಡಿರ್ತಕ್ಕಂಥ ಒಂದು ಘಟನೆ. ಇಲ್ಲಿ ಸೆಕ್ಷುಯಲ್ ವೈಲೆನ್ಸ್ ಅನ್ನುವಂಥದ್ದು ಉತ್ತರ ಪ್ರದೇಶದಲ್ಲಿ ಎಷ್ಟರ ಮಟ್ಟಿಗೆ ಹೆಚ್ಚಿಗಿದೆ. ಈ ರೀತಿ ಸೆಕ್ಷುಯಲ್ ವೈಲೆನ್ಸ್ಗೆ ಒಳಗಾಗಿರ್ತಕ್ಕಂಥ ಬ್ರೂಟಲಿ ಅಸಾಲ್ಟ್ ಆಗಿರ್ತಕ್ಕಂಥ ಆಕೆಯ ಬಾಡಿಯನ್ನು ಕೂಡ ಆಕೆಯ ಪೇರೆಂಟ್ಸ್ಗಳು ನೋಡಿ ಅದನ್ನು ಫೈನಲ್ ರೈಟ್ಸ್ಗಳನ್ನು ಕೂಡ ಮಾಡುವಂಥ ಅವಕಾಶವನ್ನು ಕೂಡ ನೀಡದೇ ಇರುವಂಥದ್ದು ಅಲ್ಲಿ ಎಷ್ಟರ ಮಟ್ಟಿಗೆ ಲಾಸ್ಗಳು ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ.
ಇಲ್ಲಿ ವುಮೆನ್ ಸೇಫ್ಟಿ ಅನ್ನುವಂಥದ್ದು ಒಂದು ಬಹುದೊಡ್ಡ ಪ್ರಶ್ನೆಯಾಗಿದೆ. 2012ರಲ್ಲಿ ನಿರ್ಭಯ ಗ್ಯಾಂಗ್ ರೇಪ್ ಕೇಸ್ ಏನಾಯಿತು, ಈ ಒಂದು ಕೇಸ್ನ ನಂತರದಲ್ಲಿ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಲಾಯಿತು. ಜಸ್ಟಿಸ್ JS ವರ್ಮಾ ಕಮಿಟಿಯನ್ನು ಫಾರ್ಮ್ ಮಾಡಲಾಯಿತು. ಇವರ ಒಂದು ರೆಕಮೆಂಡೇಶನ್ಸ್ನ ಮೇಲೆ ಕ್ರಿಮಿನಲ್ ಲಾ ಅನ್ನುವಂಥದ್ದು ಭಾರತದಲ್ಲಿ ಏನಿತ್ತು ಇದನ್ನು ತಿದ್ದುಪಡಿ ಮಾಡಲಾಯಿತು. ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ ಆಕ್ಟ್ 2013ರಲ್ಲಿ ಜಾರಿಗೆ ಬಂತು. ಇದರಲ್ಲಿ ಜುವಿನೈಲ್ ಆಗಿದ್ರೂ ಕೂಡ, ಅಂದರೆ 16 ವರ್ಷದ ಮೇಲ್ಪಟ್ಟಿದ್ದು ಆತ ಇದುವರೆಗೂ ಜುವಿನೈಲ್ ಅಂತ ಹೇಳಿ ಕರೆಸ್ಕೊಳ್ತಿದ್ದ. ಆದರೆ 16 ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ಯಾವುದೇ ವ್ಯಕ್ತಿ ಕೂಡ ಈ ರೀತಿಯಾದಂತಹ ಒಂದು ಹೀನಾಯ ಕೃತ್ಯವನ್ನ ಎಸಗಿದಾಗ, ಆತನ ಕೃತ್ಯ ಹೀನಾಯ ಅಂತ ಹೇಳಿ ಗುರುತಿಸಲ್ಪಟ್ಟಾಗ ಆತನನ್ನು ಕೂಡ ಇನ್ನುಳಿದಂತ ಅಡಲ್ಟ್ಸ್ಗಳಿಗೆ ಯಾವ ರೀತಿ ಶಿಕ್ಷೆ ನೀಡಲಾಗುತ್ತೋ ಆ ರೀತಿಯಾದಂತಹ ಶಿಕ್ಷೆಯನ್ನು ನೀಡಬಹುದು. ಇಂಥ ಒಂದು ತಿದ್ದುಪಡಿಗಳನ್ನ ಈ ಲಾಸ್ಗಳಲ್ಲಿ ತಂತು. IPC ಇಂಡಿಯನ್ ಪೀನಲ್ ಕೋಡ್ಗಳಿಗೆ ಮತ್ತು ಇನ್ನುಳಿದಂಥ ಲಾಸ್ಗಳಿಗೆ ಕೂಡ ತಿದ್ದುಪಡಿಯನ್ನು ಮಾಡುವಂಥ ಕಾರ್ಯ 2013ರಲ್ಲಿ ನಡೀತು. 2020ರ ಮಾರ್ಚ್ನಲ್ಲಿ ನಿರ್ಭಯ ಕೇಸ್ನಲ್ಲಿ ಆಗಿದ್ದಂಥ ಕನ್ವಿಕ್ಟ್ಸ್ಗಳನ್ನು ಹ್ಯಾಂಗ್ ಕೂಡ ಮಾಡಲಾಯಿತು. ಹೀಗಿದ್ದು ಕೂಡ ಇಂಥ ಲಾಸ್ಗಳು ಇದ್ದೂ ಕೂಡ, ಇಷ್ಟರ ಮಟ್ಟಿಗೆ ಲಾಸ್ಗಳು ಇದ್ದೂ ಕೂಡ ಇಂಥ ಕೃತ್ಯಗಳು ಇನ್ನೂ ಕೂಡ ನಡೀತಾ ಇರುವಂಥದ್ದು ಖಂಡನೀಯವಾದದ್ದು ಅಂತ ಹೇಳಿ ಇಡೀ ದೇಶಾದ್ಯಂತ ಇದರ ವಿರುದ್ಧವಾಗಿ ಪ್ರತಿಭಟನೆ ಅನ್ನುವಂಥದ್ದು ನಡೀತಾ ಇದೆ. ಉತ್ತರ ಪ್ರದೇಶದ ಚೀಫ್ ಮಿನಿಸ್ಟರ್ ಆಕೆಯ ಫ್ಯಾಮಿಲಿಗೆ 25 ಲಕ್ಷ ರೂಪಾಯಿಯ ಕಾಂಪನ್ಸೇಷನ್ ಅನ್ನ ಮತ್ತೆ ಆಕೆಯ ಫ್ಯಾಮಿಲಿಗೆ ಸೇಫ್ಟಿಯನ್ನು ನೀಡ್ತೇವೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದರೆ ಇದು ಏನೇ ಇರ್ಬೋದು, 25 ಲಕ್ಷ ರೂಪಾಯಿಯಿಂದ ಆಕೆ ಅಂತೂ ವಾಪಸ್ ಬರೋದಿಲ್ಲ. ಈ ಕ್ಯಾಸ್ಟ್ ಟೆನ್ಷನ್ ಅನ್ನುವಂಥ ಒಂದು ದೃಷ್ಟಿಗೆ, ಈ ಕ್ಯಾಸ್ಟ್ ಅನ್ನೋದ್ರಲ್ಲಿ ನಾವು ಅಪ್ಪರ್ ಕ್ಯಾಸ್ಟ್ನವರು ಹಿಂದುಳಿದಂಥ ವರ್ಗಗಳು ಬರೋದಂತೆ ತಡಿಬೇಕು ಅನ್ನುವಂಥ ಒಂದೇ ಕಾರಣದಿಂದ ಅಲ್ಲಿನ ಉತ್ತರ ಪ್ರದೇಶದ ಈ ಎಲ್ಲ ಹಳ್ಳಿಗಳಲ್ಲಿನ ಸ್ಥಿತಿ ಯಾವ ರೀತಿ ಇದೆ ಅಂತ ಅಂದರೆ, ಅಲ್ಲಿನ ಹೆಣ್ಣು ಮಕ್ಕಳು ಶಾಲೆಗೆ ಕೂಡ ಹೋಗೋದಿಲ್ಲ. ಯಾಕೆ ಅಂದರೆ ಅವರು ಈಕ್ವಾಲಿಟಿಯ ದನಿಯನ್ನು ಎತ್ತೋದಕ್ಕೆ ಅವರು ಎತ್ತಿದ್ರು ಕೂಡ ಅವರ ಮೇಲೆ ವೈಲೆನ್ಸ್ ಅನ್ನುವಂಥದ್ದು ಆಗುತ್ತೆ, ಅವರನ್ನು ಹ್ಯುಮಿಲಿಯೇಟ್ ಮಾಡಲಾಗುತ್ತೆ. ಈ ಎಲ್ಲ ಕಾರಣದಿಂದ ಲೋಯರ್ ಕ್ಯಾಸ್ಟ್ಗಳನ್ನು ಸಪ್ರೆಸ್ ಮಾಡ್ತಾನೆ ಬಂದಿದ್ದಾರೆ. ಲೋಯರ್ ಕ್ಯಾಸ್ಟಿನ ಹೆಣ್ಣು ಮಕ್ಕಳು ಶಾಲೆಗೂ ಕೂಡ ಹೋಗೋದಿಲ್ಲ. ಅವರ ಪ್ರೊಟೆಕ್ಷನ್ ಅನ್ನುವಂಥದ್ದು ಕ್ವೆಶ್ಚನಬಲ್ ಆಗಿದೆ ಉತ್ತರ ಪ್ರದೇಶದಲ್ಲಿ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಇತ್ತೀಚೆಗೆ 2019ರಲ್ಲಿ ಆಗಿರ್ತಕ್ಕಂಥ ಕ್ರೈಮ್ಸ್ಗಳನ್ನು ಹೇಳುವಾಗ ಉತ್ತರ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ರಿಜಿಸ್ಟರ್ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳ ವಿರುದ್ಧವಾಗಿ ನಡೆದಿರ್ತಕ್ಕಂಥ ಕ್ರೈಮ್ಸ್ಗಳನ್ನು ನೋಡಿದ್ರೆ 14.7% ಭಾರತದ ಕ್ರೈಮ್ ಏನಿದೆ ಅದು ಉತ್ತರ ಪ್ರದೇಶ ಒಂದೇ ರಾಜ್ಯದಲ್ಲಿ ನಡೆದಿರೋದನ್ನು ಕೂಡ ನೋಡ್ಬೋದಾಗುತ್ತೆ. ಹಾಗಾಗಿ ಈ ರೀತಿಯಾದಂಥ ಯಾವುದೇ ಕೇಸಸ್ಗಳಿದ್ರೆ ಈ ಎಲ್ಲ ಕೇಸಸ್ಗಳನ್ನು ಫಾಸ್ಟ್ ಟ್ರ್ಯಾಕ್ ಮಾಡಬೇಕಾಗತ್ತೆ, ಇನ್ವೆಸ್ಟಿಗೇಷನ್ ಅನ್ನು ಫಾಸ್ಟ್ ಟ್ರ್ಯಾಕ್ ಮಾಡಬೇಕಾಗತ್ತೆ. ಈ ರೀತಿ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಆಗೋದನ್ನಂತೂ ತಡೆಯೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಈಗ ಕಡೆಯದಾಗಿ ಸರ್ಕಾರ ಅಥವಾ ಜುಡಿಷಿಯಲ್ ಸಿಸ್ಟಮ್ ಏನು ಮಾಡ್ಬೋದು ಅಂತ ಅಂದರೆ, ಅಟ್ಲೀಸ್ಟ್ ಅವರಿಗೆ ನ್ಯಾಯವನ್ನು ಕೊಡಿಸುವಂಥ ಒಂದು ಕಾರ್ಯವನ್ನಾದರೂ ಮಾಡಬೇಕಾಗತ್ತೆ ಸರ್ಕಾರದವರು ಅಂತ ಹೇಳಿ ಈ ಲೇಖಕರ ಅಭಿಪ್ರಾಯ ಆಗಿರುವಂಥದ್ದು. ಮುಂಬರುವಂಥ ದಿನಗಳಲ್ಲಾದರೂ ಈ ರೀತಿಯಾದಂಥ ಘಟನೆಗಳು ಮರುಕಳಿಸದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಜೆಂಡರ್ ಸೆನ್ಸಿಟಿವಿಟಿಯನ್ನು ಇನ್ಕ್ರೀಸ್ ಮಾಡಬೇಕಾಗಿದೆ. ಮತ್ತು ಉತ್ತರ ಪ್ರದೇಶದ ಸರ್ಕಾರ ಆಗಿರಲಿ, ಇನ್ನುಳಿದಂಥ ಯಾವುದೇ ರಾಜ್ಯದ ಸರ್ಕಾರಗಳಾಗಿರಲಿ, ಈ ಎಲ್ಲ ರಾಜ್ಯಗಳು ಕೂಡ ಕೈಗೂಡಿಸಿ ಈಗೇನು ಈ ಒಂದು ರೇಪ್ನ ಕನ್ವಿಕ್ಟ್ಸ್ಗಳ ವಿರುದ್ಧವಾಗಿ ಇರುವಂಥ ಲಾಸ್ಗಳೇನಿದೆ ಅಥವಾ ವುಮೆನ್ ಸೇಫ್ಟಿಯನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಅಂತ ಹೇಳಿ ಏನು ಲಾಸ್ಗಳಿದೆ ಅವುಗಳನ್ನು ಸ್ಟ್ರಿಕ್ಟರ್ ಆಗಿ ಫಾಲೋ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಈ ರೀತಿಯಾದಂಥ ಕರಾಳ ರಾತ್ರಿಗಳನ್ನು ನಾವು ಮತ್ತೆ ನೋಡಬೇಕಾಗತ್ತೆ ಅನ್ನುವಂಥದ್ದನ್ನು ಈ ಎಡಿಟೋರಿಯಲ್ನ ಮುಖಾಂತರವಾಗಿ ಲೇಖಕರು ತಿಳಿಸ್ತಾ ಇದ್ದಾರೆ. ಮುಂದಿನ ಎಡಿಟೋರಿಯಲ್ ಕನ್ಸ್ಟ್ರೈನಿಂಗ್ ಕ್ರಿಟಿಕ್ ಅನ್ನೋದಾಗಿದೆ. ಇದನ್ನು ನಾವು ಅಮ್ನೆಸ್ಟಿ ಇಂಟರ್ನ್ಯಾಷನಲ್ನ ಕುರಿತಂತೆ ಡಿಸ್ಕಸ್ ಮಾಡ್ಬೋದಾಗತ್ತೆ. ಈಗಾಗಲೇ ಇದರ ಕುರಿತಂತೆ ಒಂದು ಆರ್ಟಿಕಲ್ ಅನ್ನು ನೋಡಿದ್ವಿ. ಅಮ್ನೆಸ್ಟಿ ಇಂಟರ್ನ್ಯಾಷನಲ್ನ ವಿರುದ್ಧವಾಗಿ ಭಾರತ ತಗೊಂಡಿರ್ತಕ್ಕಂಥ ನಿರ್ಧಾರ ಏನಿದೆ, ಈ ನಿರ್ಧಾರ ಸರಿಯಲ್ಲ ಅಂತ ಹೇಳಿ ಸಾಕಷ್ಟು ಕಂಟ್ರೀಸ್ಗಳು ನಮ್ಮ ಭಾರತದ ನಿರ್ಧಾರವನ್ನು ಅಪೋಸ್ ಮಾಡ್ತಾ ಇದೆ. ಆದರೆ ಈ ವಿಚಾರವಾಗಿ ನಮಗೆ ಯಾರು ಕೂಡ ಬುದ್ಧಿ ಹೇಳುವಂಥದ್ದು ಬೇಕಾಗಿಲ್ಲ ಅಂತ ಹೇಳಿ ಭಾರತವು ಕೂಡ ಅದಕ್ಕೆ ಶಾರ್ಪ್ ಆಗಿ ರಿಯಾಕ್ಟ್ ಮಾಡಿದನ್ನ ಒಂದು ಆರ್ಟಿಕಲ್ ಅನ್ನು ನೋಡಿದ್ವಿ. ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಜಾಗತಿಕವಾಗಿ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಆಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಇರುವಂಥ ಅಥವಾ ಕೆಲಸ ಮಾಡುವಂಥ ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ NGO ಆಗಿರುವಂಥದ್ದು. ಭಾರತದಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಭಾರತದಲ್ಲಿ ಇದರ ಆಫೀಸ್ ಅನ್ನುವಂಥದ್ದು ಭಾರತದ ಬೆಂಗಳೂರಿನಲ್ಲಿ ಇರುವಂಥದ್ದನ್ನು ನೋಡ್ಬೋದಾಗುತ್ತೆ. ಇಲ್ಲಿ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ J&Kನ ವಿಚಾರದಲ್ಲಿ ಆಗಸ್ಟ್ 5, 2019ರಲ್ಲಿ ಕೇಂದ್ರ ಸರ್ಕಾರ ತಗೊಂಡಿದ್ದಂಥ ನಿರ್ಧಾರ ಏನಿತ್ತು, J&K ರಾಜ್ಯವನ್ನು 2 ಯೂನಿಯನ್ ಟೆರಿಟರೀಸ್ಗಳನ್ನಾಗಿ ಮಾಡಿದಂಥದ್ದು, ಇದನ್ನು ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಪ್ರಶ್ನೆ ಮಾಡಿತ್ತು. ಯಾಕೆಂದರೆ ಅಲ್ಲಿನ ಜನಗಳಿಗೆ ಇದರಿಂದ ಅವರ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅನ್ನುವಂಥ ದೃಷ್ಟಿಯಲ್ಲಿ. ಮತ್ತು ಆಂಟಿ CAA ಪ್ರೊಟೆಸ್ಟ್ಗಳು ನಡೆದಿದ್ದಂಥದ್ದು, ಇದರ ಒಂದು ವಿಚಾರವಾಗಿ ಡೆಲ್ಲಿನಲ್ಲಿ ಆದಂಥ ರೈಟ್ಸ್ನಲ್ಲಿ ಸಾಕಷ್ಟು ಸಾವು ನೋವನ್ನು ನಾವು ನೋಡಿದ್ವಿ. ಇದರ ಹಿನ್ನೆಲೆಯಲ್ಲಿ ಅಲ್ಲಿ ಆಗಿರ್ತಕ್ಕಂಥ ರೈಟ್ಸ್ಗಳ ಬಗ್ಗೆ ಸರಿಯಾದಂಥ ವಿಚಾರಣೆ ನಡೀಬೇಕು ಅಂತ ಕೂಡ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ತನ್ನ ವಾಯ್ಸನ್ನು ರೈಸ್ ಮಾಡಿತ್ತು. ಇಂಥ ಒಂದು ಸಂಸ್ಥೆಗೆ ಅಂದರೆ ಈ ರೀತಿಯಾಗಿ ಮಾನವ ಹಕ್ಕುಗಳ ಉಲ್ಲಂಘನೆಯಾದಾಗ ತನ್ನ ವಾಯ್ಸನ್ನು ರೈಸ್ ಮಾಡುವಂಥ ಇಂಥ ಒಂದು ಸಂಸ್ಥೆಯ ಮೇಲೆ ಈ ಒಂದು NGOದ ಕಾರ್ಯಗಳು ಸರಿಯಾಗಿ ಆಗ್ತಿಲ್ಲ ಅನ್ನುವಂಥ ಕಾರಣದಿಂದ, ಅಂದರೆ ಫಾರಿನ್ ಫಂಡಿಂಗ್ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿ ಇದಕ್ಕೆ ದೊರೀತಾ ಇರೋದನ್ನು ಇದು ಸರಿಯಾಗಿ ಬಳಕೆ ಮಾಡ್ಕೊಳ್ತಿಲ್ಲ ಅನ್ನುವಂಥ ನೆಪ ಹೊಡ್ಡಿ ಈಗ ಕೇಂದ್ರ ಸರ್ಕಾರದವರು ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಭಾರತದ ಏನು ಅಕೌಂಟ್ಸ್ಗಳಿದೆ ಅದನ್ನು ಫ್ರೀಸ್ ಮಾಡಿದೆ. ಇದರಿಂದಾಗಿ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ತನ್ನ ಕಾರ್ಯವನ್ನು ಕೂಡ ಸ್ಥಗಿತಗೊಳಿಸಿದೆ ಭಾರತದಲ್ಲಿ. ಆದ ಕಾರಣವಾಗಿ ಈ ಹಿನ್ನೆಲೆಯಲ್ಲಿ ಒಂದು ಎಡಿಟೋರಿಯಲ್
ಮೆಮೋರಿಯಲ್ ಅನ್ನ ಇವರು ಬರೆದಿರ್ತಕ್ಕಂಥದ್ದು. 1977ರಲ್ಲಿ ನೊಬೆಲ್ ಪೀಸ್ ಪ್ರೈಸ್ ಅನ್ನ ಕೂಡ ತಗೊಂಡಿರ್ತಕ್ಕಂಥ ಒಂದು NGO ಇದಾಗಿರುವಂಥದ್ದು. ಇದು ಸಾಕಷ್ಟು ಕಾರ್ಯಗಳನ್ನ ಹ್ಯೂಮನ್ ರೈಟ್ಸ್ ಅನ್ನ ವೈಲೇಟ್ ಆಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಮತ್ತೆ ಹ್ಯೂಮನ್ ರೈಟ್ಸ್ ಗಳನ್ನ ಎತ್ತಿ ಹಿಡಿಯೋದಕ್ಕೆ ಅಂತ ಹೇಳಿ ಮಾಡ್ತಾ ಇದೆ. ಇಂಥ ಒಂದು ಸಂಸ್ಥೆ ಮೇಲೆ ಭಾರತ ಸರ್ಕಾರ ಈ ರೀತಿಯಾಗಿ ಅವರ ಬ್ಯಾಂಕ್ ಅಕೌಂಟ್ಸ್ ಗಳನ್ನ ಫ್ರೀಸ್ ಮಾಡೋದು, ಈ ರೀತಿಯ ಕಾರ್ಯಗಳನ್ನ ಮಾಡಿರುವಂಥದ್ದು ಇದು ವೆಲ್ಕಮಿಂಗ್ ಸ್ಟೆಪ್ ಅಲ್ಲ ಅಂತ ಹೇಳಿ ಇವರು ಹೇಳ್ತಾ ಇರುವಂಥದ್ದು. ಇಲ್ಲಿ ಮೈನಾರಿಟಿ ರೈಟ್ಸ್ ಗಳನ್ನ ಎತ್ತಿ ಹಿಡಿಯೋದಕ್ಕೆ ಅಂತ ಹೇಳಿ, ಟಾರ್ಚರ್ ಅನ್ನ ಎಂಡ್ ಮಾಡೋದಕ್ಕೆ ಅಂತ ಹೇಳಿ, ಡೆತ್ ಪೆನಾಲ್ಟಿಯನ್ನ ಅಬಾಲಿಷ್ ಮಾಡೋದಕ್ಕೆ ಅಂತ ಹೇಳಿ, ರೆಫ್ಯೂಜಿ ರೈಟ್ಸ್ ಗಳನ್ನ ಎತ್ತಿ ಹಿಡಿಯೋದಕ್ಕೆ ಅಂತ ಹೇಳಿ ಗ್ಲೋಬಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಂದು ಸಂಸ್ಥೆ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಆಗಿರ್ತಕ್ಕಂಥದ್ದು. ಇಂಥ ಸಂಸ್ಥೆಯ ಕಾರ್ಯಗಳನ್ನು ಸ್ಥಗಿತಗೊಳಿಸೋದ್ರ ಮುಖಾಂತರವಾಗಿ ಭಾರತವು ಕೂಡ ರಷ್ಯಾದಂಥ ರಾಷ್ಟ್ರಗಳ ಸಾಲಿಗೆ ಸೇರ್ತಾ ಇದೆ. ಯಾಕೆಂದ್ರೆ ರಷ್ಯಾದಲ್ಲೂ ಕೂಡ ಈ ಒಂದು ಸಂಸ್ಥೆಯ ಆಪರೇಷನ್ಸ್ಗಳು ಸ್ಟಾಪ್ ಆಗಿರೋದ್ರಿಂದ ಜಾಗತಿಕವಾಗಿ ಸಾಕಷ್ಟು ಕಂಟ್ರೀಸ್ಗಳಲ್ಲಿ NGO ಆಗಿ ಕೆಲಸ ಮಾಡ್ತಾ ಇದೆ ಈ ಆಮ್ನೆಸ್ಟಿ ಇಂಟರ್ನ್ಯಾಷನಲ್. ಆದರೆ ರಷ್ಯಾದಲ್ಲೂ ಕೂಡ ಸದ್ಯಕ್ಕೆ ಇದು ತನ್ನ ಕಾರ್ಯಗಳನ್ನು ನಡೆಸ್ತಾ ಇಲ್ಲ. ಈಗ ಭಾರತವು ಕೂಡ ಆ ಲಿಸ್ಟಿಗೆ ಜಾಯಿನ್ ಆಗಿರ್ತಕ್ಕಂಥದ್ದು. ಕ್ರಿಟಿಕಲ್ ಆಕ್ಟಿವಿಸಮ್ ಏನಿದೆ, ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಅಂತ ಒಂದು ಸಿವಿಲ್ ಸೊಸೈಟಿಗೆ ಅಂತ ಹೇಳಿ ಕೆಲಸ ಮಾಡುವಂಥ ಒಂದು ಸಂಸ್ಥೆ ಮಾಡುವಂಥ ಕ್ರಿಟಿಕಲ್ ಆಕ್ಟಿವಿಸಮ್ ಅನ್ನುವಂಥದ್ದು ಈ ರೀತಿಯಾಗಿ ಒಂದು ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ, ಡೆಮೋಕ್ರೆಟಿಕ್ ರೆಜಿಮ್ಸ್ನ ಅಡಿಯಲ್ಲಿ ಕಾನ್ಸ್ಟಿಟ್ಯೂಷನಲಿಸಮ್ಗೆ ಬದ್ಧರಾಗಿರ್ತಕ್ಕಂಥ ನಾವು ಇಂಥ ಒಂದು ಕನ್ಸ್ಟ್ರಕ್ಟಿವ್ ಕ್ರಿಟಿಕನ್ನು ಈ ರೀತಿಯಾಗಿ ನಾವು ತಗೊಳ್ಬಾರ್ದಾಗಿತ್ತು. ಕನ್ಸ್ಟ್ರಕ್ಟಿವ್ ಕ್ರಿಟಿಕನ್ನು ಅಕ್ಸೆಪ್ಟ್ ಮಾಡಬೇಕಾಗಿತ್ತು, ಅದನ್ನು ಫಂಕ್ಷನ್ ಮಾಡೋದಕ್ಕೆ ನಾವು ಬಿಡಬೇಕಾಗಿತ್ತು. ಅದರ ಹೊರತಾಗಿ ನಾವು ಅದರ ಅಕೌಂಟ್ಸ್ಗಳನ್ನು ಫ್ರೀಸ್ ಮಾಡುವಂಥ ಕಾರ್ಯ ನಮ್ಮ ಸರ್ಕಾರ ಏನು ಮಾಡಿದೆ, ಇದು ಸರಿಯಲ್ಲ ಅಂತ ಹೇಳಿ ಇಲ್ಲಿನ ಲೇಖಕರು ಹೇಳ್ತಾ ಇರುವಂತದ್ದು. ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಮಾಡಿರ್ತಕ್ಕಂಥ ಕ್ರಿಟಿಕ್ ಸರಿ ಇಲ್ಲ ಅಂತ ಅಂದ್ರೆ ಅದಕ್ಕೆ ವಿರುದ್ಧವಾಗಿ ಸರ್ಕಾರ ನೇರವಾಗಿ ಉತ್ತರಗಳನ್ನ ನೀಡಬಹುದಾಗಿತ್ತು. ಅದರ ಬದಲಾಗಿ ಈ ರೀತಿಯಾದಂಥ ರಿಸ್ಟ್ರೈನಿಂಗ್ ಆಕ್ಷನ್ಸ್ ಗಳನ್ನ ತಗೊಳ್ಳುವಂಥದ್ದು ಅಥವಾ ಅವರ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅನ್ನ ಕರ್ಟೈಲ್ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿ ಲೇಖಕರ ಅಭಿಪ್ರಾಯ ಆಗಿರುವಂಥದ್ದು. ಇದುವರೆಗೂ ಕೂಡ ಸಾಕಷ್ಟು ವರ್ಷಗಳಿಂದಲೂ ನಾವು ನೋಡ್ಕೊಳ್ತಾ ಬಂದಿದ್ದೇವೆ. ಈ ರೀತಿ ಕೇಂದ್ರ ಸರ್ಕಾರಗಳು ಕ್ರಿಟಿಕಲ್ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಗಳನ್ನ ಡಿಸ್ಕಂಫರ್ಟ್ ಮಾಡುವಂಥದ್ದನ್ನ ನಾವು ನೋಡ್ತಾನೆ ಇದ್ದೇವೆ. ಆದರೆ ಇತ್ತೀಚೆಗೆ ಈ NDA ಸರ್ಕಾರದವರು ತಗೊಳ್ತಿರ್ತಕ್ಕಂಥ ಸಾಕಷ್ಟು ಸ್ಟೆಪ್ಸ್ಗಳೇನಿದೆ, ಇಂಥ ಒಂದು ಗುಂಪುಗಳನ್ನು ಕನ್ಸ್ಟ್ರೈನ್ ಮಾಡುವಂಥ ಕೆಲಸ, ಅದರಲ್ಲೂ ಕೂಡ ಮುಖ್ಯವಾಗಿ ಟ್ರಾನ್ಸ್ ನ್ಯಾಷನಲಿ ಫಂಕ್ಷನ್ ಮಾಡುವಂಥದ್ದು, ಅಂದರೆ ಸಾಕಷ್ಟು ರಾಷ್ಟ್ರಗಳಲ್ಲಿ ಫಂಕ್ಷನ್ ಮಾಡುವಂಥ ಇಂಥ ಜಾಗತಿಕ ಮಟ್ಟದಲ್ಲಿ ಕೆಲಸ ಮಾಡುವಂಥ ಸಂಸ್ಥೆಗಳನ್ನು ಒಟ್ಟಾರೆ ಕಂಪ್ಲೀಟ್ ಆಗಿ ಕನ್ಸ್ಟ್ರೈನ್ ಮಾಡುವಂಥದ್ದು, ಅವುಗಳ ಮೇಲೆ ಇಷ್ಟರು ಒಂದು ಸ್ಟ್ರಿಕ್ಟರ್ ಆಕ್ಷನ್ಸ್ಗಳನ್ನು ತಗೊಳ್ಳುವಂಥದ್ದು, ಅವುಗಳ ಅಕೌಂಟನ್ನೇ ಫ್ರೀಸ್ ಮಾಡುವಂಥ ಆಕ್ಷನ್ಸ್ಗಳನ್ನು ತಗೊಳ್ತಾ ಇರುವಂಥದ್ದು. ಈ ಹಿಂದಿನ ಸರ್ಕಾರಗಳು ಈ ರೀತಿಯ ಸಂಸ್ಥೆಗಳ ಮೇಲೆ ಯಾವ ಕಾರ್ಯಗಳನ್ನು ಮಾಡ್ತಾ ಇತ್ತೋ ಅಥವಾ ಯಾವ ರೀತಿಯಾದಂಥ ಆಕ್ಷನ್ಸ್ಗಳನ್ನು ತಗೊಳ್ತಾ ಇತ್ತೋ ಅದಕ್ಕಿಂತಲೂ ಕೂಡ ಹೆಚ್ಚಿನ ಮಟ್ಟಿನ ಆಕ್ಷನ್ ಅನ್ನ NDA ತಗೊಳ್ತಾ ಇದೆ. ಇದು ಸರಿಯಲ್ಲ. ಈ ರೀತಿಯಾಗಿ ನಾವು ಕ್ರಿಟಿಕಲ್ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಗಳನ್ನ ಈ ರೀತಿಯಾಗಿ ಸುಮ್ಮನಿರಿಸುವಂಥದ್ದು ಸರಿಯಲ್ಲ ಅಂತ ಹೇಳಿ ಲೇಖಕರ ಅಭಿಪ್ರಾಯ ಆಗಿರುವಂಥದ್ದು. ಇದಕ್ಕೊಂದು ಉದಾಹರಣೆಯಾಗಿ ನೋಡೋದಾದ್ರೆ ಮೊನ್ನೆ ಅಷ್ಟೇ ಮಾನ್ಸೂನ್ ಸೆಷನ್ ನಲ್ಲಿ FCRA ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಕೂಡ ತಿದ್ದುಪಡಿಯನ್ನ ತರೋದಕ್ಕೆ ಅಂತ ಹೇಳಿ ಬಿಲ್ ಅನ್ನ ಪಾಸ್ ಮಾಡಲಾಯಿತು ಪಾರ್ಲಿಮೆಂಟ್ ನಲ್ಲಿ ವಿತ್ ಲಿಟಲ್ ಡಿಸ್ಕಷನ್. ಹೆಚ್ಚಿನ ಡಿಸ್ಕಷನ್ ಅನ್ನ ಮಾಡದೆ ಈ ಒಂದು ಬಿಲ್ ಅನ್ನು ಕೂಡ ಪಾಸ್ ಮಾಡಲಾಯಿತು. ಈ ಬಿಲ್ ನ ಅಡಿಯಲ್ಲಿ ಪಬ್ಲಿಕ್ ಸರ್ವೆಂಟ್ ಅನ್ನ NGOs ಗಳಲ್ಲಿ ಬರುವಂತ ಈ ಫಂಡಿಂಗ್ ಅನ್ನ ರಿಸೀವ್ ಮಾಡದೇ ಇರುವಂತೆ ಅವರನ್ನ ಪಬ್ಲಿಕ್ ಸರ್ವೆಂಟ್ ಅನ್ನ ಇದರಿಂದ ಹೊರಗುಳಿಸಲಾಗಿದೆ. ಮತ್ತೆ ಈ NGOs ಗಳು ಏನು ಫಾರಿನ್ ಫಂಡಿಂಗ್ ಅನ್ನ ರಿಸೀವ್ ಮಾಡ್ತವೆ ಇವು ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಗೆ ಅಂತ ಹೇಳಿ ಈ ಹಿಂದೆ 50% ಫಂಡ್ ಅನ್ನ ಬಳಸ್ಕೊಳ್ಬಹುದಾಗಿತ್ತು. ಆದ್ರೆ ಈ ಎಲ್ಲ ಹಣ ಅನ್ನುವಂಥದ್ದು ಅವುಗಳು ಏನ್ ಕೆಲಸವನ್ನ ಅದಕ್ಕೆ ಮೀಸಲಿರಲಿ ಅನ್ನುವಂಥ ಕಾರಣದಿಂದ 50% ಅಂತಿದ್ದನ್ನ ಈಗ 20%ಗೆ ಅಡ್ಮಿನಿಸ್ಟ್ರೇಟಿವ್ ಚಾರ್ಜಸ್ ಅನ್ನ ಕ್ಯಾಪಿಂಗ್ ಅನ್ನ ಮಾಡಿರುವಂಥದ್ದು. ಈ ರೀತಿ ಕೆಲವೊಂದಷ್ಟು ತಿದ್ದುಪಡಿಗಳನ್ನ ತಂದಿದ್ದಾರೆ. ಈ ತಿದ್ದುಪಡಿಗಳಿಗೆ ಹೆಚ್ಚಿನ ಡಿಸ್ಕಷನ್ ಅನ್ನ ಮಾಡದೆ ಇವುಗಳಿಂದ ತೊಂದರೆಗೊಳಗಾಗುವಂಥ ಸ್ಟೇಕ್ ಹೋಲ್ಡರ್ಸ್ಗಳೊಟ್ಟಿಗೆ ಇನ್ವಾಲ್ವ್ಮೆಂಟ್ ಅನ್ನ ಮಾಡ್ಕೊಳ್ಳದೆ ಈ ರೀತಿ ಪಾರ್ಲಿಮೆಂಟ್ ಅನ್ನುವಂಥದ್ದು ಇಷ್ಟು ಅರ್ಜೆಂಟ್ ನಲ್ಲಿ ಈ ರೀತಿಯ ಲಾಸ್ಗಳನ್ನ ತಗೊಳ್ಳುವಂಥದ್ದು, ಅಂದ್ರೆ ತಿದ್ದುಪಡಿಗಳನ್ನ ತರುವಂಥದ್ದು ಕೂಡ ಇದಕ್ಕೊಂದು ಉದಾಹರಣೆ. NDA ಸರ್ಕಾರ ಈ ಯಾವ ರೀತಿಯಾಗಿ ಕ್ರಿಟಿಕಲ್ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳಿಗೆ ಬೆಲೆಯನ್ನ ಸರಿಯಾಗಿ ನೀಡದೇ ಇರುವಂಥದ್ದು, ಅವರನ್ನ ಡಿಸ್ಕಂಫರ್ಟ್ ಮಾಡ್ತಾ ಇರೋದಕ್ಕೆ FCRAಗೆ ಇಷ್ಟು ಕಡಿಮೆ ಚರ್ಚೆಯ ಮುಖಾಂತರವಾಗಿ FCRAಯನ್ನ ಅಮೆಂಡ್ ಮಾಡುವಂತ ಬಿಲ್ ಅನ್ನ ಪಾಸ್ ಮಾಡಿರುವಂಥದ್ದು ಕೂಡ ಒಂದು ಉದಾಹರಣೆಯಾಗಿ ಕೆಲಸ ಮಾಡುತ್ತೆ. ಭಾರತವು ಒಂದು ಅಭಿವೃದ್ಧಿಶೀಲ ಮತ್ತೆ ನ್ಯಾಯಯುತವಾದಂಥ ಒಂದು ರಾಷ್ಟ್ರ ಆಗಬೇಕು ಅಂತ ಅಂದ್ರೆ ಭಾರತದ ಸ್ಟ್ರೆಂತ್ಸ್ ಗಳಾಗಿರ್ತಕ್ಕಂಥ ಡೆಮೋಗ್ರಫಿಕ್ ಡಿವಿಡೆಂಟ್ ಆಗಿರ್ಬೋದು ಮತ್ತೆ ಪ್ರೊಸೀಜರಲ್ ಇನ್ಸ್ಟಿಟ್ಯೂಷನ್ಸ್ ಗಳೇನಿದೆ ಇವುಗಳನ್ನ ಇದುವರೆಗೂ ಕೂಡ ಸಾಕಷ್ಟು ವರ್ಷಗಳಿಂದ ಏನು ಬೆಳ್ಕೊಂಡು ಬಂದಿದೆ ಇವುಗಳನ್ನ ನಮ್ಮ ಸ್ಟ್ರೆಂತ್ ಅನ್ನಾಗಿ ನಾವು ಇಟ್ಕೊಂಡು ನಾವು ಒಂದು ಡೆವಲಪ್ಡ್ ಕಂಟ್ರಿ ಆಗೋದ್ರ ಕಡೆ ಮುನ್ನುಗ್ಗಬೇಕಾಗುತ್ತೆ. ನಮ್ಮ ಡೆಮೋಗ್ರಫಿಕ್ ಡಿವಿಡೆಂಟಿನ ಅಡ್ವಾಂಟೇಜಸ್ಗಳನ್ನು ನಾವು ರೀಪ್ ಮಾಡಬೇಕು ಅಂತ ಅಂದರೆ ಆಂಟ್ರಪ್ರಿನರ್ಶಿಪ್ ಅಥವಾ ಗವರ್ಮೆಂಟಲ್ ಆಕ್ಷನ್ಸ್ಗಳು ಅಥವಾ ಎಕನಾಮಿಕ್ ಟೂಲ್ಸ್ಗಳು ಮಾತ್ರವೇ ಸಾಕಾಗೋದಿಲ್ಲ. ಈ ರೀತಿ ಏನು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳಿದೆ ಇವುಗಳ ಒಂದು ವೈಬ್ರೆಂಟ್ ಕೆಲಸ ಅನ್ನುವಂಥದ್ದು ಆಗುವಂತೆ ಕೂಡ ನಾವು ಅಲೋ ಮಾಡಬೇಕಾಗುತ್ತೆ. ವೈಬ್ರೆಂಟ್ ಸಿವಿಲ್ ಸೊಸೈಟಿಯನ್ನು ನಾವು ಅಲೋ ಮಾಡದ ಹೊರತು ಈ ರೀತಿಯ ರಿಫಾರ್ಮ್ಸ್ಗಳನ್ನು ನಾವು ತರದ ಹೊರತು ಭಾರತ ಅಭಿವೃದ್ಧಿಶೀಲ ರಾಷ್ಟ್ರ ಆಗುವಂಥದ್ದು ಅನುಮಾನವಾಗಿ ಕಾಡುತ್ತೆ ಅನ್ನೋದನ್ನ ಇವರು ಹೇಳ್ತಾ ಇದ್ದಾರೆ.
ಭಾರತವನ್ನ ಡೆವಲಪ್ಡ್ ಕಂಟ್ರಿಯನ್ನಾಗಿ ಮಾಡೋದಕ್ಕೆ ಸೆವರಲ್ ರಿಫಾರ್ಮ್ಸ್ಗಳನ್ನು ತಂದಿದ್ದೇವೆ. ಅಕೌಂಟಬಿಲಿಟಿಯನ್ನು ಬೆಳೆಸೋದಕ್ಕೆ ಅಂತ ಹೇಳಿ RTI ಆಕ್ಟ್ ಅನ್ನು ತಂದಿರೋದಿರ್ಬೋದು, ವೆಲ್ಫೇರ್ಗೋಸ್ಕರ MG ನರೇಗಾ ಆಕ್ಟ್ ಅನ್ನು ತಂದಿರೋದಿರ್ಬೋದು, ಪ್ರೈವಸಿ ರೈಟ್ಸ್ಗಳನ್ನು ಎತ್ತಿ ಹಿಡಿಯುವಂಥ ಕಾರ್ಯಗಳಾಗ್ತಾ ಇದೆ, ಜೆಂಡರ್ ಈಕ್ವಾಲಿಟಿಯನ್ನು ರೈಟ್ಸ್ಗಳನ್ನು ತರ್ತಾ ಇದ್ದೇವೆ, ಸೆಕ್ಷುಯಲ್ ಮೈನಾರಿಟೀಸ್ಗಳ ರೈಟ್ಸ್ಗಳನ್ನು ಎತ್ತಿ ಹಿಡಿಯೋದಕ್ಕೆ ಅಂತ ಹೇಳಿ ಲಾಸ್ಗಳನ್ನು ತಂದಿದ್ದೇವೆ, ಎನ್ವಿರಾನ್ಮೆಂಟಲ್ ಆಕ್ಟಿವಿಸಮ್ ಕೂಡ ನಮ್ಮಲ್ಲಿದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಸಿವಿಲ್ ರೈಟ್ಸ್ಗಳಿಗೂ ಕೂಡ ಸಿವಿಲ್ ರೈಟ್ಸ್ ಆಕ್ಟಿವಿಸಮ್ ಅನ್ನು ಕೂಡ ನಾವು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಅಲ್ಲಿನ ಕ್ರಿಟಿಕ್ಸ್ಗಳು ಏನಾದರೂ ಇದ್ರೆ ಅದಕ್ಕೆ ನೇರವಾಗಿ ನಾವು ಉತ್ತರಗಳನ್ನು ನೀಡಬೇಕಾಗುತ್ತೆ. ಈ ಮೂಲಕ ಒಂದು ವೈಬ್ರೆಂಟ್ ಸಿವಿಲ್ ಸೊಸೈಟಿಯನ್ನು ನಾವು ವೆಲ್ಕಮ್ ಮಾಡಿದಾಗ ಮಾತ್ರವೇ ನಮ್ಮ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರ ಆಗೋದಕ್ಕಾಗುತ್ತೆ. ಈ ರೀತಿಯಾದಂಥ NGOಸ್ಗಳು ಅವುಗಳ ಕಾರ್ಯಗಳನ್ನು ಸರಿಯಾಗಿ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೋಷಿಯಲಿ ಕೂಡ ನಾವು ಡೆವಲಪ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾರೆ ಭಾರತದ ಈ ಒಂದು ನಡೆ ಏನಿದೆ, NGO ಆದಂಥ ಆಮ್ನೆಸ್ಟಿ ಇಂಟರ್ನ್ಯಾಷನಲಿನ ಅಕೌಂಟ್ಸ್ಗಳನ್ನು ಫ್ರೀಸ್ ಮಾಡುವಂಥದ್ದು, ಈ ನಡೆಯ ಬಗ್ಗೆ ಸಾಕಷ್ಟು ಯೋಚನೆಯನ್ನು ಮಾಡಬೇಕಾಗುತ್ತೆ. ಇಂಥ ಒಂದು ನಡೆಯನ್ನು ವಾಪಸ್ ತಗೊಳ್ಬೇಕಾಗತ್ತೆ. ಈ ಮೂಲಕ ಈ ಒಂದು ಇಶ್ಯೂ ಅನ್ನುವಂಥದ್ದು ರೆಸಾಲ್ವ್ ಆಗಿ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ತನ್ನ ಒಂದು ಕಾರ್ಯಗಳನ್ನು ಈಗೇನು ಸ್ಥಗಿತಗೊಳಿಸಿದೆ ಭಾರತದ ಈ ನಡೆಯಿಂದ, ಈ ರೀತಿ ಸ್ಥಗಿತಗೊಳಿಸಿರ್ತಕ್ಕಂಥ ಕಾರ್ಯಗಳನ್ನು ಮತ್ತೆ ಪುನರಾರಂಭ ಮಾಡಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಈ ಎಡಿಟೋರಿಯಲ್ ಅನ್ನು ಮುಗಿಸ್ತಾ ಇದ್ದಾರೆ. ಅಕ್ಟೋಬರ್ 28ರ ಸುದ್ದಿ ವಿಶ್ಲೇಷಣೆಯಲ್ಲಿ ನಾನು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದೆ. ಆ ಪ್ರಶ್ನೆಗಳ ಉತ್ತರಗಳನ್ನು ಡಿಸ್ಕಸ್ ಮಾಡೋಣ. ಗ್ರೀನ್ ಹೌಸ್ ಗ್ಯಾಸಸ್ಗಳಂತ ಹೇಳಿ ಯಾವೆಲ್ಲ ಗ್ಯಾಸಸ್ಗಳನ್ನು ಕರಿತೇವೆ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಸಾಕಷ್ಟು ಮಂದಿ ಕಮೆಂಟ್ ಸೆಕ್ಷನಲ್ಲಿ ಉತ್ತರವನ್ನು ನೀಡಿದ್ದೀರಾ. ಕಮೆಂಟ್ ಸೆಕ್ಷನಲ್ಲಿ ಸರಿಯಾದ ಉತ್ತರವನ್ನು ನೀಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳು. ವಾಟರ್ ವೇಪರ್ ಕೂಡ ಗ್ರೀನ್ ಹೌಸ್ ಗ್ಯಾಸ್ ಆಗಿರುತ್ತೆ. ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್, ಓಝೋನ್, ಫ್ಲೋರಿನೇಟೆಡ್ ಗ್ಯಾಸಸ್, CFCಸ್ಗಳು, ಬ್ಲ್ಯಾಕ್ ಕಾರ್ಬನ್, ಬ್ರೌನ್ ಕಾರ್ಬನ್ ಇವೆಲ್ಲವೂ ಕೂಡ ಗ್ರೀನ್ ಹೌಸ್ ಗ್ಯಾಸ್ ಆಗಿ ಕೆಲಸ ಮಾಡುವಂಥವು. ಏರ್ ಕ್ವಾಲಿಟಿ ಇಂಡೆಕ್ಸ್ನಲ್ಲಿ ಯಾವೆಲ್ಲ ಮೇಜರ್ ಪಲ್ಯೂಟೆಂಟ್ಸ್ಗಳನ್ನು ನಾವು ನೋಡ್ತೇವೆ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ನಾನು ಕೇಳಿದ್ದೆ. 8 ಮೇಜರ್ ಏರ್ ಪಲ್ಯೂಟೆಂಟ್ಸ್ಗಳನ್ನು ನಾವು ಕಾಣ್ತೇವೆ. ಅದು ಯಾವುವು ಅಂತ ಅಂದರೆ ಗ್ರೌಂಡ್ ಲೆವೆಲ್ನಲ್ಲಿರ್ತಕ್ಕಂಥ O3 ಅಂದರೆ ಓಝೋನ್, ಗ್ರೌಂಡ್ ಲೆವೆಲ್ನಲ್ಲಿರ್ತಕ್ಕಂಥ ಓಝೋನು ಒಂದು ಪ್ರಮುಖವಾದಂಥ ಮೇಜರ್ ಏರ್ ಪಲ್ಯೂಟೆಂಟ್ ಆಗಿರುತ್ತೆ. ಪರ್ಟಿಕ್ಯುಲೇಟ್ ಮ್ಯಾಟರ್ 10 ಮತ್ತು ಪರ್ಟಿಕ್ಯುಲರ್ ಮ್ಯಾಟರ್ 2.5 ಇವು ಕೂಡ ಮೇಜರ್ ಏರ್ ಪಲ್ಯೂಟೆಂಟ್ಸ್ಗಳಾಗಿರುತ್ತೆ. ಕಾರ್ಬನ್ ಮೊನಾಕ್ಸೈಡ್ ಅನ್ನುವಂಥದ್ದು ಮೇಜರ್ ಏರ್ ಪಲ್ಯೂಟೆಂಟ್ ಆಗಿದೆ. ಆದರೆ ಈ ಏರ್ ಕ್ವಾಲಿಟಿ ಇಂಡೆಕ್ಸ್ನ ಅಡಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥದ್ದು ಇನ್ವಾಲ್ವ್ ಆಗಿಲ್ಲ ಅಥವಾ ಇದನ್ನು ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ. ಇದು ನಮಗೆ ಸ್ಪಷ್ಟವಾಗಿ ತಿಳಿದಿರಲಿ. ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂದ ತಕ್ಷಣ ನಮಗೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಇರಬಹುದು ಅಂತ ಹೇಳಿ ಕನ್ಫ್ಯೂಸ್ ಆಗುತ್ತೆ. ಆದರೆ ಕಾರ್ಬನ್ ಡೈಆಕ್ಸೈಡನ್ನು ಈ ಏರ್ ಕ್ವಾಲಿಟಿ ಇಂಡೆಕ್ಸ್ನ ಅಡಿಯಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು ನಮಗೆ ಗೊತ್ತಿರಲಿ. ಸಲ್ಫರ್ ಡೈಆಕ್ಸೈಡ್, ನೈಟ್ರಸ್ ಡೈಆಕ್ಸೈಡ್, ಲೆಡ್ ಮತ್ತು ಅಮೋನಿಯಾ ಈ ಎಲ್ಲ 8 ಮೇಜರ್ ಪಲ್ಯೂಟೆಂಟ್ಸ್ಗಳನ್ನು ಏರ್ ಕ್ವಾಲಿಟಿ ಇಂಡೆಕ್ಸ್ ಹೊಂದಿದೆ. ಕಾರ್ಬನ್ ಡೈಆಕ್ಸೈಡ್ ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.